ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಶುಕ್ರಗ್ರಹ ಧನುರ್ರಾಶಿ ಪ್ರವೇಶ. ಶುಕ್ರಗ್ರಹ ಬಂದ್ಬಿಟ್ಟು ಈ 30ನೇ ತಾರೀಕು ಆದ ನಂತರ ಈ ಧನುರ್ರಾಶಿ ಪ್ರವೇಶ ಆಗ್ತಕ್ಕಂಥ ಒಂದು ಸಮಯ. 8ನೇ ತಾರೀಕು ಡಿಸೆಂಬರ್ವರೆಗೂ ಧನುರ್ರಾಶಿಲೇ ಇರುತ್ತೆ. ಸೊ ರಾಶಿ ಭವಿಷ್ಯಗಿನ ನಾವು ಹೆಚ್ಚಾಗಿ ಯಾವಾಗಲೂ ಏನು ಹೇಳ್ತಾ ಇರ್ತೀವಿ, ಲಗ್ನ ಭವಿಷ್ಯನೇ ಇಂಪಾರ್ಟೆಂಟ್. ಸೊ ಹೇಗೆ ಲಗ್ನ ಭವಿಷ್ಯದಲ್ಲಿ ನಾವು ಫಲಗಳನ್ನ ತಗೊಳ್ತೀವಿ, ಆ ಸಮಯದಲ್ಲಿ ದಶಾಭುಕ್ತಿಗಳು ಬಹಳ ಪ್ರಮುಖವಾಗಿ ಇರಲೇಬೇಕು. ದಶಾಭುಕ್ತಿಗಳು ಇಲ್ಲದೆ ಫಲಗಳನ್ನು ನಾವು ಹೇಳೋದಿಲ್ಲ, ಅದನ್ನು ಅರ್ಥೈಸ್ಕೊಳ್ಳೋದಿಲ್ಲ. ಬಹಳ ಜನಕ್ಕೆ ಶುಕ್ರ ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಗ್ರಹ. ಪ್ರತಿಯೊಬ್ಬರು ಅದು ಒಂದು ಕಲ್ಪನೆಯಲ್ಲಿ ಇಟ್ಕೊಂಡಿದ್ದಾರೆ, ಶುಕ್ರ ದಶ ಬಂದರೆ ಒಳ್ಳೆಯದು, ಶುಕ್ರ ದಶ ಬಂದರೆ ಒಳ್ಳೆಯದು ನನಗೆ ಅಂತ. ಯಾವ ಗ್ರಹ ಕೂಡ ಕೆಟ್ಟದ್ದಲ್ಲ, ಯಾವ ಗ್ರಹ ಕೂಡ ಒಳ್ಳೆಯದಲ್ಲ. ಇದನ್ನ ವೀಕ್ಷಕರು ಮನದಟ್ಟು ಮಾಡ್ಕೊಳ್ಳಿ. ಯಾವ ಪ್ಲಾನೆಟ್ಸ್ ಕೂಡ ಜೀವನಕ್ಕೆ ಒಳ್ಳೆಯದು, ಇದು ಕೆಟ್ಟದ್ದು ಅಂತ ವಿಂಗಡಣೆ ಮಾಡಿದವರು, ಜ್ಯೋತಿಷ್ಯ ಕಲಿದೇ ಇರೋರು ವಿಂಗಡಣೆ ಮಾಡಿದ್ದಾರೆ. ಏನೋ ಅಲ್ಪ ಸ್ವಲ್ಪ ಅವ್ರಿಗೆ ತಲೆಯಲ್ಲಿ ಶುಕ್ರ ಅಂದ್ರೆ ಒಳ್ಳೆಯವನು, ಗುರು ಅಂದ್ರೆ ಒಳ್ಳೆಯವನು ಅಂತಿದ್ದಾರೆ. ಎಷ್ಟೋ ಜನ ಮನೆ ಮಠ ಮಾರ್ಕೊಂಡಿರೋರು ಶುಕ್ರದಶ ಬೇಕಾದಷ್ಟು ಜನ ಇದ್ದಾರೆ. ಎಷ್ಟೋ ಜನ ವೈವಾಹಿಕ ಜೀವನ ಕೆಡಿಸ್ಕೊಂಡಿರೋರು, ಮಕ್ಕಳು ಆಗದೇ ಇರೋರು ಗುರುದಶದಲ್ಲೂ ಇದ್ದಾರೆ. ಸೊ ಯಾವಾಗ ಈ ದಶಗಳಲ್ಲಿ ಅವರಿಗೆ ಫಲವನ್ನು ಹೇಳಕ್ ಗೊತ್ತಾಗ್ಲಿಲ್ವೋ, ಈ ಒಂದು 10 ವರ್ಷದ ಕೆಳಗಡೆ ಅನೇಕ ಜ್ಯೋತಿಷ್ಯರುಗಳು ಏನ್ ಮಾಡಿದ್ರು, ಯಾಕೋ ನಮಗೆ ಪ್ರಿಡಿಕ್ಷನ್ ಆಗಿ ಗೊತ್ತಾಗ್ತಾ ಇಲ್ಲಪ್ಪ ನಮ್ಗೆ ಹೇಳಕ್ಕೆ ಅಂತ ಹೇಳಿದಾಗ ಏನ್ ಮಾಡಿದ್ರು, ಆ ಕುಂಡಲಿಗೆ ಶಿಫ್ಟ್ ಆಗ್ಬಿಟ್ರು ಎಲ್ಲರೂ. ಕುಂಡಲಿಲಿ ಇರೋ ಗ್ರಹ ಅಲ್ಲಿದ್ರೆ ಇಲ್ಲಿದ್ರೆ ಇಷ್ಟೇ. ಒಂದೇ ಒಂದು ವಿಚಾರ ಹೇಳ್ತೀನಿ, ಇರೋದು 9 ಗ್ರಹ. ಲಗ್ನದಿಂದ 1ನೇ ಮನೆ, 2ನೇ ಮನೆ, 3ನೇ ಮನೆ, 4ನೇ ಮನೆ, 12 ಮನೆಯೊಳಗೂ ಏನೇನು ಗ್ರಹಗಳಿರುತ್ತೋ ಅದನ್ನ ತಿಳ್ಕೊಂಡ್ಬಿಟ್ರೆ ಎಲ್ಲರೂ ಜ್ಯೋತಿಷ್ಯ ನಾಳೆ ಬೆಳಿಗ್ಗೆ ಆಗ್ಬಿಡ್ಬೋದು. ನಾಳೆ ಬೆಳಿಗ್ಗೆ ಯು ಆರ್ ಎ ಫೇಮಸ್ ಅಸ್ಟ್ರಾಲಜರ್. ಯೋಚನೆ ಮಾಡಿ ಸುಮ್ಮನೆ. ವೆರಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಲಗ್ನ ಅಂದ್ರೆ 1ನೇ ಮನೆ, ಇನ್ನು ಮಿಕ್ಕಿದ್ದು ಅಲ್ಲಿಂದ 12 ಮನೆ. ಎಲ್ಲರಿಗೂ ಗೊತ್ತಿದೆ. 1 ಅಂದ್ರೆ ನಾನು, ನನ್ನ ಬಗ್ಗೆ. 2 ಅಂದ್ರೆ ಸಂಸಾರ, ಕುಟುಂಬದ ಬಗ್ಗೆ. 3ನೇ ಮನೆ ಅಂದ್ರೆ ಅಣ್ಣ ತಮ್ಮಂದರು, ಅಕ್ಕ ತಂಗಿರು ಮತ್ತೆ ಧೈರ್ಯದ ಬಗ್ಗೆ. 4ನೇ ಮನೆ ಅಂದ್ರೆ ತಾಯಿಯ ಬಗ್ಗೆ, ತಾಯಿ ವಿಚಾರ, ಮನೆ ವಿಚಾರ. 5ನೇದು ಬಂತು ಅಂದ್ರೆ ಮಕ್ಕಳು, ಸಂತಾನ. ಹಾಗೆ 6ನೇದು ಬಂತು ಅಂತಂದ್ರೆ ಶತ್ರುಗಳು, ಕೆಲಸ. 7ನೇದು ಬಂತು ಅಂತಂದ್ರೆ ಬಿಸ್ನೆಸ್ ಅಥವಾ ಸಂಗಾತಿ. 8ನೇ ಮನೆ ಯಾವ ವಿಚಾರ ಹೇಳುತ್ತೆ. ಇಷ್ಟೇ, ನಾನು ಕ್ಲೀನಾಗಿ ಇವತ್ತು ಹೇಳ್ತಾ ಇದ್ದೀನಿ. ಅಷ್ಟೇ ತಿಳ್ಕೊಳ್ಳಿ, ಅಷ್ಟೇ ಮಾತಾಡೋದು. ಎಲ್ಲರೂ ಮೋಸ ಹೋಗ್ಬೇಡಿ, ಹೇಳ್ತಾ ಇದ್ದೀನಿ. ಇದರಲ್ಲಿ ನೀವು ಹೋಗ್ಬಿಟ್ಟು ಮತ್ತೆ ನೀವು ಅವನು ಹೇಳ್ದ ಇವ್ರು ಹೇಳ್ದ ಮೋಸ ಹೋದ್ರೆ ಅದು ಮೋಸ್ಟ್ಲಿ ಮೂಢನಂಬಿಕೆಗಳು ಜಾಸ್ತಿ ಆಗಿದೆ. ಈಗ ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥ ಮೂಢನಂಬಿಕೆಗಳು ಜಾಸ್ತಿ ಇದೆ, ತುಂಬಾನೇ ಇದೆ. ಮೂಢನಂಬಿಕೆ ತೆಗೆದುಹಾಕ್ಬೇಕು ನಾವು. ಆವಾಗ ಎಲ್ಲರೂ ಕೂಡ ಇದು ವಿಜ್ಞಾನ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅದರೊಳಗಡೆ ಮೂಢನಂಬಿಕೆ ಇದೆ. ಮೂಢನಂಬಿಕೆ ಏನೇನಿದೆ ಪಟ್ಟಿ ಮಾಡ್ತೀನಿ, ಯಾವ ತರ ಹೇಳ್ತಾರೆ ಅಂತ. ಅದು ವಿಚಾರ. 8ನೇ ಮನೆ ಏನು? 8ನೇ ಮನೆ ಕಷ್ಟದ ಮನೆ, ದುಃಖದ ಮನೆ, ಆಕ್ಸಿಡೆಂಟ್ ಮನೆ, ಸಾವಿನ ಮನೆ. 9ನೇ ಮನೆ ಏನು? ತಂದೆಯ ಮನೆ. 10ನೇ ಮನೆ ಏನು? ಹೆಸರು, ಕೀರ್ತಿ, ಪ್ರತಿಷ್ಠೆ ಮತ್ತೆ ಒಳ್ಳೆ ಉದ್ಯೋಗ. 11ನೇ ಮನೆ ಏನು? ಲಾಭದ ಮನೆ. 12ನೇ ಮನೆ ಏನು? ನಷ್ಟದ ಮನೆ. ಇಷ್ಟು ತಿಳ್ಕೊಂಡ್ಬಿಟ್ವಾ, ಬರ್ಕೊಂಡಿಟ್ಕೊಂಡ್ವಾ? ಈ ಕಡೆ ಒಂದು ರೂಲು, ಗುರು, ಬುಧ, ಶುಕ್ರ ಈ ಮನೆಗಳಲ್ಲಿ ಇದ್ದರೆ, ಆಯಾ ಮನೆಗಳಲ್ಲಿ ಇದ್ದಾಗ ಒಳ್ಳೇದು ಮಾಡುತ್ತೆ. ಗುರು 7ನೇ ಮನೇಲಿ ಇದ್ರೆ ವೈವಾಹಿಕ ಜೀವನ ಚೆನ್ನಾಗಿದೆ. ಅವನು 6ನೇ ಅಧಿಪತಿ ಆಗಿದ್ರೆ ಏನ್ ಮಾಡೋದು? ಇದು ಈ ಲೆವೆಲ್ ವಿಶ್ಲೇಷಣೆ ಎಷ್ಟೋ ಜನಕ್ಕೆ ಮಾಡ್ತಾ ಇಲ್ಲ. 6 ಅಂದ್ರೆ ವೈವಾಹಿಕ ಜೀವನನ ಕೆಡಿಸ್ತಕ್ಕಂಥ ಗ್ರಹ. ಅವನು 7ನೇ ಮನೇಲಿ ಕೂತ್ಕೊಂಡ್ರೆ ಪ್ರಾಬ್ಲಮ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಕರ್ಕಾಟಕ ಲಗ್ನ ಎಲ್ಲರಿಗೂ ಗೊತ್ತಿದೆಯಲ್ಲ. ಅಲ್ಲಿಂದ ನಾವು ಲೆಕ್ಕ ಹಾಕೊಂಡ್ರೆ ಧನುರ್ ರಾಶಿ 6ನೇ ಓನರ್ ಶತ್ರುಗ್ರಹ. ಆ ಶತ್ರುಗ್ರಹ ಆಗಿರ್ತಕ್ಕಂಥ ಒಂದು 7ನೇ ಮನೆಯಲ್ಲಿ ಮಕರದಲ್ಲಿ ಕುತ್ಕೊಂಡ್ಬಿಡ್ತಾನೆ, 7ರಲ್ಲಿ ಕುತ್ಕೊಳ್ತಾನೆ. ಗುರು ಓಕೆ, ಅಲ್ಲಿ ಕೂತಿದ್ದಾನೆ, ಗುರು ದೃಷ್ಟಿ ಇದೆ. ಸೊ ಅಲ್ಲಿ 6ನೇ ಮನೆ ಕೂತಿದ್ದಾನೆ. ಅದೇ ರಾಶಿ, ಅದೇ ತರ ತುಲಾ ಲಗ್ನ ತಗೊಳ್ಳೋಣ. ತುಲಾ ಲಗ್ನ 7ರಲ್ಲಿ ಗುರು ಕೂತಿದೆ.
ಗುರುದೃಷ್ಟಿ ಬಿದ್ದಿದೆ ಲಗ್ನಕ್ಕೆ, ಬೇಗ ಮದುವೆ ಆಗಿಬಿಡುತ್ತೆ. ಅವನು 6ನೇ ಅಧಿಪತಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ ಗ್ರಹ ಯಾವ ಓನರ್ ಆಗಿರ್ತಾನೋ ಆ ಮನೆಗಳ ಫಲವನ್ನು ಕೊಡ್ತಾನೆ ಹೊರತು ಇನ್ಯಾವುದೇ ರೀತಿ ಬೇರೆ ಫಲಗಳು ಕೊಡಕ್ಕೆ ಸಾಧ್ಯ ಇಲ್ಲ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಸೊ ನಾವು 7ನೇ ಮನೆಯಲ್ಲಿ ಆ ಶುಭ ಗ್ರಹಗಳು ಕುತ್ಕೊಂಡಿದ ತಕ್ಷಣ ಒಳ್ಳೇದು ಅಂತ ಹೇಳ್ಬಿಡ್ತೀವಿ. ಅವ್ರೊಳ್ಳೆಯವರು ಇವ್ರು ಒಳ್ಳೆಯವರು ಅಂತ ಹೇಳಿ ಕುತ್ಕೊಂಡ್ಬಿಡ್ತೀವಿ. ಸೊ ಈ ಒಂದು ವಿಚಾರನ ನಾವು ತೆಗೆದು ಹಾಕಿದ್ರೆ ಖಂಡಿತ ಜ್ಯೋತಿಷ್ಯ ಸ್ವಲ್ಪ ಡಿಫ್ರೆಂಟ್ ಸಬ್ಜೆಕ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ರೂಲ್ ಮಾಡ್ಕೊಂಡ್ಬಿಡ್ತಾರೆ. 1ರಿಂದ 12 ಅರ್ಥ ಆಯ್ತಲ್ಲ, ಇಷ್ಟೇ ಮನೆಗಳು ವೀಕ್ಷಕರಿಗೆ, ಇಷ್ಟೇ ನಾವೆಲ್ಲ ಕಾಂಬಿನೇಷನ್ ಇದರಲ್ಲೇ ನೋಡೋದು. ನಮ್ದ್ರಲ್ಲಿ ಏನಾಗುತ್ತೆ, ನಕ್ಷತ್ರಾಧಿಪತಿ ಎಲ್ಲಿದ್ದಾರೆ ಅಂತ ನೋಡ್ತೀವಿ, ಸಬ್ಲಾಡ್ ಎಲ್ಲಿದ್ದಾರೆ ಅಂತ ನೋಡ್ತೀವಿ. ಈ 3 ಕಾಂಬಿನೇಷನ್ ತಗೊಂಡು ಆಮೇಲೆ ದಶದಲ್ಲೇ ನೋಡೋದು. ನಾವು ದಶ ಬಿಟ್ಟು ಆಚೆ ಹೋಗೋದಿಲ್ಲ, ಆಚೆ ಹೋಗಂಗೆ ಇಲ್ಲ. ದಶದಲ್ಲಿ ನೋಡಬೇಕು, ಭುಕ್ತಿಲಿ ನೋಡಬೇಕು, ಅಂತರ್ಭುಕ್ತಿ ನೋಡಬೇಕು. ಈ 3 ಲೆವೆಲ್ ಅಲ್ಲೇ ಫಲಗಳು ಸಿಗುತ್ತೆ. 7ನೇ ಮನೆಯಲ್ಲಿ ಅವ್ರು ಕೂತಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ಅದು ರೂಲ್ ಹೇಳ್ಬಿಡ್ತಾರೆ. ಗುರು ಕುತ್ಕೊಂಡ್ರೆ, ಶುಕ್ರ ಕುತ್ಕೊಂಡ್ರೆ, ಬುಧ ಕುತ್ಕೊಂಡ್ರೆ, ಇಲ್ಲಿ ನೋಡಪ್ಪ ಈ 3 ಗ್ರಹ ಒಳ್ಳೆ ಕಡೆ ಕುತ್ಕೊಂಡ್ರೆ, ಈಗ 2ನೇ ಮನೆ ಕುಟುಂಬ ಸ್ಥಾನದಲ್ಲಿ ಕುತ್ಕೊಂಡ್ರೆ ಮದುವೆ ಚೆನ್ನಾಗಿರುತ್ತೆ, 7ನೇ ಮನೆ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ದಶಗಳೇ ಬರಲ್ಲ ಲೈಫಲ್ಲಿ ಫಸ್ಟ್ ಆಫ್ ಆಲ್. ಆದ್ರೂ ಕೂಡ ಹಿಂಗೆ ಹೇಳತಕ್ಕಂಥದ್ದು ಜ್ಯೋತಿಷ್ಯ ಕರೆಕ್ಟಾ ಯೋಚನೆ ಮಾಡಿ. ಅದು ಕಂಪ್ಲೀಟ್ಲಿ ರಾಂಗ್. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಅಲ್ಲಿ ಏನಾದ್ರೂ ಗ್ರಹ ಏನಾದ್ರೂ ಅಲ್ಲಿ 7ನೇ ಮನೆಯಲ್ಲಿ ಶನಿ ರಾಹು ಕೇತು, 2ನೇ ಮನೆಯಲ್ಲಿ ಶನಿ ರಾಹು ಕೇತು, 8ನೇ ಮನೆಯಲ್ಲಿ ವಿಶೇಷವಾಗಿ 8ನೇ ಮನೆ ಮಾಂಗಲ್ಯ ಸ್ಥಾನ ಅಂದ್ಬಿಡ್ತಾರೆ ಸಡನ್ ಆಗಿ. ಅಲ್ಲಿ ಮಾಂಗಲ್ಯ ಸ್ಥಾನ ಅಂತಂದ್ರೆ ಏನರ್ಥ? ಮಾಂಗಲ್ಯ ಸ್ಥಾನ ಅಂತ ಕರೆದ್ರು. ಅದು ಆಕ್ಚುಲಿ ಧನಸ್ಥಾನ. ಆಕ್ಚುಲಿ ಅದು ಗಂಡನ ಧನಸ್ಥಾನ. ಅದು ಮಾಂಗಲ್ಯ ಸ್ಥಾನ ಆಗಕ್ಕೆ ಸಾಧ್ಯನೇ ಇಲ್ಲ. ನಿಜವಾದ ಮಾಂಗಲ್ಯ ಸ್ಥಾನ ಇರೋದು 6ನೇ ಮನೆಯಲ್ಲಿ. 6ನೇ ಮನೆ ಯಾಕಂದ್ರೆ ಅದು ಶತ್ರುವಿನ ಮನೆ. ಯಾವಾಗ ನಮ್ಮ ಹಸ್ಬೆಂಡ್ ಸಾಯ್ತಾನೋ 6ನೇ ಮನೆ ರನ್ ಆಗ್ತಾ ಇರುತ್ತೆ, 1ನೇ ಮನೆ ರನ್ ಆಗ್ತಾ ಇರುತ್ತೆ, 10ನೇ ಮನೆ ರನ್ ಆಗ್ತಾ ಇರುತ್ತೆ. ಈ 3 ಕೂಡ ಮಾಂಗಲ್ಯ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳುತ್ತೆ. ಆ 3 ಆಪರೇಟ್ ಆಗಬಾರ್ದು. ಆಪರೇಟ್ ಆದ್ರೆ ಒಂದು ಬಿಡುಗಡೆ, ಜಗಳ, ಸಾಯೋದು ಯಾವ್ದಾದ್ರು ಒಂದಾಗ್ಬೋದು. ವಿ ಕ್ಯಾನ್ ನಾಟ್ ಪಿನ್ ಪಾಯಿಂಟ್ ದಿ ಇವೆಂಟ್. ವೈವಾಹಿಕ ಜೀವನದಲ್ಲಿ ಗಂಡ ಸಾಯ್ತಾನೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ವಿವಾಹಿತರಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ. ಸೊ ಅದನ್ನ ನೀವು ಆಲೋಚನೆ ಮಾಡಿ. ಮತ್ತೆ ಈ ತರ ರೂಲ್ ಬರುತ್ತಲ್ವಾ, ನೀವು ಯಾರ ಹತ್ರ ಹೋಗ್ಬಿಟ್ಟು ಹಿಂಗೆ ಮದುವೆ ಆಗ್ತಾ ಇಲ್ಲ ಅಂತ ನೋಡಿದ ತಕ್ಷಣ ರಾಹು ಕೂತಿದ್ದಾನೆ 2ರಲ್ಲಿ, ಶನಿ ಕೂತಿದ್ದಾನೆ 2ರಲ್ಲಿ, ನಿಮಗೀಗ ತಿಳಿದು ಹೇಳ್ಕೊಟ್ಟಿದ್ದೀನಲ್ಲ, ಬರ್ಕೊಂಡೋಗಿ ಅದನ್ನ ಬಿಟ್ಟು ಬೇರೆ ಏನಾರು ಹೇಳ್ತಾರ ನೋಡಿ. ಅಲ್ಲಿ ಏನೂ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಟಕ್ ಅಂತ 9ನೇ ಮನೆಗೆ ಹೋಗ್ಬಿಡ್ತಾರೆ. ಸ್ವಲ್ಪ ಪಿತೃದೋಷ ಇದೆ ಅದಕ್ಕೆ ಮದುವೆ ಆಗ್ತಾ ಇಲ್ಲ ಅಂತ. ಪಿತೃದೋಷಕ್ಕೂ ಮದುವೆಗೂ ಏನ್ ಸಂಬಂಧ ನಂಗೆ ಅರ್ಥ ಆಗ್ತಾ ಇಲ್ಲ. ಪರಾಶರ ಬರದೇ ಇಲ್ಲ ಆತರ. ಪಿತೃದೋಷದಿಂದ ಮದುವೆ ಆಗದೆ ಇರೋದು ಅಂತ ಎಲ್ಲೂ ಇಲ್ಲ ಅಲ್ಲಿ. ಇದೆಲ್ಲ ಹುಟ್ಟಾಕೊಂಡಿರೋದು. ಇವತ್ತೇನಾಗಿದೆ, ಅವ್ರವ್ರದೇ ಓನ್ ಸ್ಟೋರೀಸ್ ಡೆವಲಪ್ ಮಾಡಿಕೊಂಡು ಈ ಶಾಸ್ತ್ರ ಒಂದು ಮೋರಿಲ್ ಬಿದ್ದಿದೆ. ರೋಡಲ್ಲಿ ಬಿದ್ದಿಲ್ಲ, ಮೋರಿಲ್ ಬಿದ್ದಿದೆ. ರೋಡ್ ಆದ್ರೂ ಬೆಟರ್, ಎತ್ಕೋಬಹುದು. ಮೋರಿಲ್ ಬಿದ್ದಿದೆ. ಇಂಥ ಪವಿತ್ರವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಅಂತಾನೆ ನಾನು ಕರಿತೀನಿ. ಯಾಕಂದ್ರೆ 28 ವರ್ಷ ಅನುಭವ ತಗೊಂಡು ಒಬ್ರೊಬ್ರು ಹೇಳ್ತಕ್ಕಂಥದ್ದು ಯಾವ ಅನುಭವ ಇಲ್ಲ. ಯಾವ ಒಂದು ಸ್ಕೂಲಲ್ಲಿ ಹೋಗಿ ಕಲ್ತಿಲ್ಲ, ಯಾವ ಒಂದು ಚರ್ಚೆಗೆ ಬಂದಿರಲ್ಲ, ಯಾವುದೂ ಇರಲ್ಲ. ಜಸ್ಟ್ ಪಂಚಾಂಗ ಇಟ್ಕೊಂಡವ್ರ ಹತ್ರ ನಾವು ಓಡೋಗ್ತೀವಿ. ಈ ಒಂದು 4-5 ವಿಚಾರ ನಾನು ನಿಮ್ಗೆ ಹೇಳಿದ್ನಲ್ಲ, ಅಷ್ಟು ತಿಳ್ಕೊಂಡಿರ್ತಾರೆ. ಇವತ್ತು ಏನ್ ಹೇಳಿದ್ರೆ ಅಷ್ಟು ತಿಳ್ಕೊಂಡಿರೋದು. 1 ಅಂದ್ರೇನು, 2 ಅಂದ್ರೇನು, 3 ಅಂದ್ರೇನು, 4 ಅಂದ್ರೇನು ಕ್ಲೀನಾಗಿ ಹೇಳಿದ್ದೀನಿ. ಅಷ್ಟು ತಿಳ್ಕೊಂಡು 4 ಜನನ್ನ ಅಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಇಷ್ಟೇ ಹೇಳ್ಕೊಟ್ಟಿರೋದು. ಯಾರು ಹೇಳ್ಕೊಟ್ರೋ ಅವ್ರಿಗೆ ಗೊತ್ತಿಲ್ಲ. 12 ಮನೆ ನೋಡ್ಕೊಳ್ರಪ್ಪ, ಮದುವೆ ಮನೆ, 2ನೇ ಮನೆ, 7ನೇ ಮನೆ, 8ನೇ ಮನೆ, ಮತ್ತೆ 9ನೇ ಮನೆ ಭಾಗ್ಯದ ಸ್ಥಾನ, ಮತ್ತೆ 11ನೇ ಮನೆ ನೋಡ್ಕೊಳ್ಳಿ. ಇಲ್ಲಿ ಏನಾದ್ರೂ ಈ 4 ಗ್ರಹಗಳು, ಆ 4 ಜನ ಏನಂತಾರೆ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ, ಈ 4 ಜನನೇ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಕೂಡ ಇನ್ನೊಬ್ರಿಗೋಸ್ಕರ ನಾವು ಬಾಳೋದು. ನಮಗೋಸ್ಕರ ನಾವು ಯಾವತ್ತೂ ಬದುಕಿಲ್ಲ. ಇನ್ನೊಬ್ರಿಗೋಸ್ಕರನೇ ಬಾಳಿರೋದು. ಅವ್ರು ಏನಂತಾರೆ, ಇವ್ರೇನಂತಾರೆ ಅಂತ. 4 ಜನ ಏನಂತಾರೆ, ಅದೇ ರಾಹು, ಅದೇ ಕೇತು, ಅದೇ ಶನಿ, ಅದೇ ಮಂಗಳ. ಈ 4 ಜನ ಯೋಚನೆ ಮಾಡಿ. ಆ 4 ಜನ ಎಲ್ಲೆಲ್ಲೋ ಒಂದ್ ಕಡೆ 12 ಜಾಗ ಇರೋದು, 12 ಮನೆಗಳಿರೋದು ತಿಳ್ಕೊಳ್ಳಿ. ಅದರಲ್ಲಿ 40% ಜಾಗದಲ್ಲಿ ಈ 4 ಜನ ಕುತ್ಕೊಂಡ್ರೆ 40% ಅದರಲ್ಲಿ 2 ಬಿದ್ದೇ ಬೀಳುತ್ತೆ, 7 ಬಿದ್ದೇ ಬರುತ್ತೆ, 8 ಬಿದ್ದೇ ಬೀಳುತ್ತೆ. ಈ 3 ಸ್ಥಳ ಸಾಕು ನಾನು ಮಾತಾಡಕ್ಕೆ.
ಇದು ಬಿಡಿ, ಈಗ ಕುತ್ಕೊಂಡೇ ಇಲ್ಲ ಅನ್ಕೊಳ್ಳೋಣ. ಇನ್ನು 2 ಗ್ರಹಗಳಿದಾವೆ. ಯಾವುದು? ಈ 4ರಲ್ಲಿ 2 ಗ್ರಹ ಇದೆ. ಯಾವ್ದದು? ಮಂಗಳ ಮತ್ತೆ ಶನಿ. ಮಂಗಳ 2ರಲ್ಲಿಲ್ಲ, 7ರಲ್ಲಿಲ್ಲ, 8ರಲ್ಲಿಲ್ಲ ಅಂತ ಅನ್ಕೊಳ್ಳೋಣ. ಇನ್ನೊಂದು ಇದೆ ಅದರೊಳಗಡೆ. ಎಲ್ಲಿ ಕುತ್ಕೊಂಡಿದಾರೋ ಮಂಗಳ ಅಲ್ಲಿಂದ 1ನೇ ಮನೆಯಿಂದ 4ನೇ ಮನೆ, 7ನೇ ಮನೆ, 8ನೇ ಮನೆ ನೋಡ್ತಾನಂತೆ. ಅಲ್ಲಾದ್ರೂ ಅಲ್ಲಿ 2ನೇ ಮನೆ, 7ನೇ ಮನೆ, 8ನೇ ಮನೆ ಸಿಕ್ಕೇ ಸಿಗುತ್ತಲ್ವಾ ಪ್ರತಿಯೊಬ್ಬ ಮನುಷ್ಯನಿಗೂ. ಇದೊಂದಿಲ್ಲ. ನೆಕ್ಸ್ಟ್ ಶನಿ ಬರ್ತಾನೆ. ಶನಿ 2ನೇ ಮನೇಲಿ ಕೂತಿಲ್ಲ ಅನ್ಕೊಳ್ಳಿ, 7ನೇ ಮನೇಲಿ ಕೂತಿಲ್ಲ ಅನ್ಕೊಳ್ಳಿ, 8ನೇ ಮನೇಲಿ ಕೂತಿಲ್ಲ ಅನ್ಕೊಳ್ಳಿ. ಅವರ ವಿಶೇಷ ದೃಷ್ಟಿ ಇರುತ್ತಂತೆ ಅಲ್ಲಿ. 1ನೇ ಮನೆ ಶನಿ, ಅಲ್ಲಿಂದ 3ನೇ ಮನೆ, ಶನಿ ಇರ್ತಕ್ಕಂಥ ಸ್ಥಾನದಿಂದ 3ನೇ ಮನೆ ನೋಡ್ತಾನಂತೆ, 7ನೇ ಮನೆ ನೋಡ್ತಾನೆ, ವಿಶೇಷವಾಗಿ 10ನೇ ಮನೆ ನೋಡ್ತಾನೆ ಅಲ್ಲಿಂದ ಕೂತಿರೋ ಜಾಗದಲ್ಲಿ. ಸೊ ಇಷ್ಟು 4 ಗ್ರಹ, ಈ 2 ಗ್ರಹ ವಿಶೇಷ ದೃಷ್ಟಿ ತಗೊಂಡ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಬರೆದಿಟ್ಕೊಳ್ಳಿ, 80% ಜನಗಳಿಗೆ 2ನೇ ಮನೆಗೆ ಈ 4 ಗ್ರಹಗಳ ವೀಕ್ಷಣೆ ಇದ್ದೇ ಇರುತ್ತೆ. ಇನ್ನ 7ನೇ ಮನೆಗೆ ಈ 4 ಗ್ರಹದಲ್ಲಿ ಒಬ್ರಾದ್ರೂ ಇದ್ದೇ ಇರ್ತಾರೆ. ಇನ್ನ 8ನೇ ಮನೆಗೆ ಈ 4 ಗ್ರಹಗಳು ಒಬ್ರಾದ್ರೂ ಇದ್ದೇ ಇರ್ತಾರೆ. ಸೊ ಹಾಗಿದ್ರೆ ಎಲ್ಲಾರ್ದು ವೈವಾಹಿಕ ಜೀವನ ಚೆನ್ನಾಗಿಲ್ಲ ಅಂತ ಹೇಳ್ಬೋದು, ಎಲ್ಲರೂ ಗಂಡ ಸತ್ತೋಗ್ತಾನೆ 8ನೇ ಮನೆ ಅಂತ ಹೇಳ್ಬೋದು, ಅಥವಾ ಹೆಂಡತಿ ಸತ್ತೋಗ್ತಾನೆ ಅಂತ ಹೇಳ್ಬೋದು. ಇದು ಈಸಿ ಅಲ್ವಾ? ಇಷ್ಟೇ ನಾನು ಹೇಳ್ಕೊಟ್ಟಿದ್ದೀನಿ. ಇವತ್ತು ಏನು 10 ನಿಮಿಷದಲ್ಲಿ ಹೇಳದ್ನೋ 10 ನಿಮಿಷದ್ದು ಅಲ್ಲೋಗಿ ಕೇಳ್ತೀರಾ, ಅಲ್ಲಿ ಹೋಗಿ ಕೇಳ್ತೀರಾ. ದಶಾ ಮಾತಾಡಲ್ಲ, ಭುಕ್ತಿ ಮಾತಾಡಲ್ಲ, ಅಂತರ್ಭುಕ್ತಿ ಮಾತಾಡಲ್ಲ, ಯಾವುದು ದಾನ ಕೊಡ್ಬೇಕು ಮಾತಾಡಲ್ಲ. ಅದಕ್ಕೆ ಶಾಂತಿ, ಡೈರೆಕ್ಟ್ ಆಗಿ ಶಾಂತಿ ಕೊಟ್ಟೋಗ್ತಾರೆ. ನಡೀತಾ ಇರೋ ದಶ ಚಂದ್ರ ದಶ ಇರುತ್ತೆ. ಚಂದ್ರದಶದಲ್ಲಿ ಕಾಂಬಿನೇಷನ್ 6ನೇ ಮನೆಯವನಾಗಿರ್ತಾನೋ ಅಥವಾ 10ನೇ ಮನೆಯವನಾಗಿರ್ತಾನೋ 1ನೇ ಮನೆಯವನಾಗಿರ್ತಾನೋ ಆ ದಶ ನಡೀತಾ ಇರುತ್ತೆ. ಅಲ್ಲಿ 7ನೇ ಮನೇಲಿ ಕೂತಿರ್ತಕ್ಕಂಥ ಶನಿ ಶಾಂತಿ. ಅವ್ನು ನೋಡ್ತಾ ಇರ್ತಾನೆ, ಶನಿ ಏನಿದು, ನಾನು ಮದುವೆ ಕೊಡೋಕೆ ರೆಡಿ ಇದ್ದೀನಿ, ನಮ್ದು ಟೈಮ್ ಬಂದಾಗ ನಾವು ಕೊಡ್ತೀವಪ್ಪ, ನಮ್ಮ ಟೈಮೇ ಬಂದಿಲ್ಲ, ನಿನ್ನ ಜೀವನದಲ್ಲಿ ನಂದು ಟೈಮ್ ಬಂದಿಲ್ಲಪ್ಪ, ನನ್ನ ಟೈಮ್ ಬಂದಾಗ ನಾನು ಶನಿನೂ ಕೂಡ ಮದುವೆ ಕೊಡ್ತಾನೆ. ಶನಿನೂ ಕೂಡ ಡೆಫಿನೆಟ್ಲಿ ಮದುವೆ ಕೊಡ್ತಾನೆ. ಯಾಕಂದ್ರೆ ಅವನು 2ನೇ ಮನೆ ಓನರೋ ಅಥವಾ 7ನೇ ಮನೆ ಓನರೋ ಆಗಿದ್ರೆ ಅಲ್ಲಿ 7ನೇ ಮನೇಲೆ ಕೂತಿದ್ರು ಕೂಡ ಕೊಟ್ಟೇ ಕೊಡ್ತಾನೆ. ರಾಹು ಕೂಡ ಕೊಡ್ತಾನೆ, ಕೇತು ಕೂಡ ಕೊಡ್ತಾನೆ. ಯಾಕೆ ಈ ವಿಂಗಡಣೆ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅದು, ಯಾಕಂದ್ರೆ ಜ್ಯೋತಿಷ್ಯ ದಶಾಭುಕ್ತಿಗಳು ಅಲ್ಲಿ ಹೇಳಕ್ ಆಗಿರ್ಲಿಲ್ಲ, ಅದಕ್ಕೆ ಈ ಕಡೆ ವಿಂಗಡಣೆ ಮಾಡಿಟ್ಬಿಟ್ರು. ನಾನು ಹೇಳಿದ್ನಲ್ಲ, ಈ 4 ಜನ ಏನಂತಾರೆ, ಈ 4 ಜನ ಏನಂತಾರೆ, ಈ 4 ಜನ ಏನಂತಾರೆ ಅಂದ್ರೆ ಎಲ್ಲ ಕೂಡ 2ನೇ ಮನೆ, 7ನೇ ಮನೆ, 8ನೇ ಮನೆ ಬಂದೇ ಬರ್ತಾರೆ. ಅಲ್ಲಿ ಬಂದಿಲ್ಲ ಅಂದ್ರೂ ಕೂಡ 5ನೇ ಮನೆಗೆ ಹೋಗ್ಬಿಡ್ತಾರೆ. 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಅಂದ್ಬಿಡ್ತಾರೆ. ಅಲ್ಲಿ ರಾಹು ಇದ್ದಾನೆ, ಶನಿ ಇದ್ದಾನೆ. ಎಷ್ಟು ಜನಕ್ಕೆ ರಾಹು ಇದೆ, ಶನಿ ಇದೆ, ಸಾತ್ವಿಕರಾಗಿದ್ದಾರೆ. ಅವೆಲ್ಲ ಇಲ್ಲ. ಆ ದಶಾಗಳು ಬರಬೇಕು, ಭುಕ್ತಿಗಳು ಬರಬೇಕು. ದಶಾಭುಕ್ತಿ ಇಲ್ಲದೆ ಈ 9 ಗ್ರಹ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತಂದ್ರೆ ಅದು ಪರಾಶರ ಸಿಸ್ಟಮ್ ಅಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಒಂದು ಟೋಟಲ್ ಪಾಯಿಂಟ್. ಅದು ಆ ಪಾಯಿಂಟ್ ನ ತೆಗೆದು ದಶಾದಲ್ಲಿ ಹೇಳ್ಬೇಕು, ಆ ಪಾಯಿಂಟ್ ನ ತೆಗೆದು ದಶಾದಲ್ಲಿ ಹೇಳ್ಬೇಕು, ಆ ಪಾಯಿಂಟ್ ನ ತೆಗೆದು ದಶಾದಲ್ಲಿ ಹೇಳ್ಬೇಕು. ದಟ್ ಈಸ್ ವಾಟ್ ಪರಾಶರ ಸೆಡ್. ಗುರು ಇಂಥ ಸ್ಥಾನದಲ್ಲಿ ಕೂತಿದ್ದಾನೆ, ಇಂಥ ಸ್ಥಾನದಲ್ಲಿ ಕೂತಿದ್ದಾನೆ, ಇಂಥ ಫಲ ಪರಾಶರದಲ್ಲಿ ಬರೆದಿದ್ದಾನೆ. ಸೂರ್ಯ ಇಂತಿಂಥ ಜಾಗದಲ್ಲಿ ಕೂತ್ಕೊಂಡ್ರೆ ಇಂತಿಂಥ ಫಲ, ಚಂದ್ರ ಇಂತಿಂಥ ಜಾಗದಲ್ಲಿ ಕೂತ್ಕೊಂಡ್ರೆ ಇಂತಿಂಥ ಫಲ, ರಾಹು ಇಲ್ಲಿ ಕೂತಿದ್ದಾನೆ, ಅಲ್ಲಿ ಕೂತಿದ್ದಾನೆ, ಇಂತಿಂಥ ಫಲ. ಯಾವಾಗ? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯಾವಾಗ ಇವೆಲ್ಲ ಇದೆಲ್ಲ ದಶಾಭುಕ್ತಿ ಅಂತರ್ಭುಕ್ತಿ ಈ 3 ಲೆವೆಲ್ ಇಂಪಾರ್ಟೆಂಟ್ ಆಗಿ ಬಂದಾಗ, ಆ ಕಾಂಬಿನೇಷನ್ ಬಂದಾಗ ಏನೇನು ಎಫೆಕ್ಟ್ ಆಗಬೇಕು ಅದೆಲ್ಲ ಎಫೆಕ್ಟ್ ಆಗುತ್ತೆ, ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದನ್ನ ನಾವು ನೋಡ್ಕೊಂಡಾಗ ಅವಾಗ ಅರ್ಥ ಆಗುತ್ತೆ, ಎಲ್ಲಾ ಗ್ರಹಗಳು ಎಲ್ಲೆಲ್ಲಿ ಕೂತಿದ್ದಾನೆ ಎಲ್ಲಾನು ಎಫೆಕ್ಟ್ ಮಾಡಕ್ ಹೋಗಲ್ಲ. ಇದ್ರ ಮೇಲೆ ಈ ಗೋಚಾರ ಫಲಗಳು ಬೇರೆ. ಇದ್ರ ಮೇಲೆ ನಿಮ್ಮ ಜಾತಕ ಎಲ್ಲೆಲ್ಲಿ ಕೂತಿದೆ ಅದಲ್ಲದೆ ಗೋಚಾರ ಫಲ, ಅದು ರಾಶಿಯಿಂದ, ಲಗ್ನದಿಂದ ಅಂತೂ ಅಲ್ವೇ ಇಲ್ಲ. ಲಗ್ನಕ್ಕೆ ಹೋಗಿ ಎಲ್ಲರೂ ನಿಜವಾದ ಜ್ಯೋತಿಷ್ಯ ನೀವು ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಮ ರಾಶಿ ಭವಿಷ್ಯ ನೋಡ್ತೀರಾ, ಅದನ್ನ ಲಗ್ನ ಯಾವುದು ಅಂತ ನೋಡ್ಕೊಂಡು ಅಲ್ಲಿಂದ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಮಕರ ಲಗ್ನ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ದು ತುಲಾ ಲಗ್ನ ಅನ್ಕೊಳ್ಳಿ, ಮಕರ ರಾಶಿ ತುಲಾ ಲಗ್ನ. ಏನಾರು ಅಲ್ಲಿ ಭವಿಷ್ಯ ಹೇಳ್ತಾ ಇದಾರೆ ಅಂತಂದ್ರೆ ನೀವು ತುಲಾ ರಾಶಿದ ಹೇಳ್ತಾ ಇದ್ರೆ ತುಲಾ ಲಗ್ನಕ್ಕೆ ಹೋಗಿ, ನೀವು ತುಲಾ ಲಗ್ನದಲ್ಲೇ ನೋಡಿ. ಆಲ್ಮೋಸ್ಟ್ ಅವ್ರು ಏನಾದ್ರು ಜ್ಯೋತಿಷ್ಯದ ಬಗ್ಗೆ ಹತ್ರದಲ್ಲಿ ಹೇಳೇ ಹೇಳ್ತಾರೆ. ಯಾವ ತರ ಹೇಳಿದ್ರು ಕೂಡ ಹತ್ರದಲ್ಲಿ ಹೇಳಿರ್ತಾರೆ. ನಿಮ್ಗೆ ಗ್ಯಾರಂಟಿ ಆಗುತ್ತೆ ಅವಾಗ. ಲಗ್ನದಿಂದಾನೇ ನಿಮಗೆ ಫಲಗಳು ಗ್ಯಾರಂಟಿ, ರಾಶಿಯಿಂದ ಫಲಗಳಲ್ಲ. ಅನ್ಲೆಸ್ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಒಂದು 10-15% ರಾಶಿ ಮತ್ತೆ ಲಗ್ನ ಒಂದೇ ಇರುತ್ತೆ. ಅಂದ್ರೆ ಆ ಲಗ್ನ ಉದಯ ಆಗೋ ಟೈಮಲ್ಲಿ ಪೂರ್ವದ ಕಡೆ ಯಾವ ರಾಶಿ ಉದಯ ಆಗುತ್ತೋ ಅದೇ ಲಗ್ನ ಅಂತ ಕರೀತಾರೆ. ಅಲ್ಲೇನಾದ್ರೂ ಚಂದ್ರ ಇದ್ದಲ್ಲಿ ಅವಾಗ ಲಗ್ನನೂ ಅದೇ, ರಾಶಿನೂ ಅದೇ.
ದಯಮಾಡಿ ಇವತ್ತು ಯಾರ್ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ನಿಮ್ಮ ಲಗ್ನಗಳು ತಿಳ್ಕೊಳ್ಳಿ. ಹುಟ್ಟಿರೋ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ನಾವು ಏನು ಮಾಡಕ್ಕಲ್ಲ, ಯಾವುದೇ ರೀತಿ ಸಾಧ್ಯ ಇಲ್ಲ. ಹೋಗಿ ನಾವು ನಿಮ್ಮ ರಾಶಿ ಹೇಳ್ಕೊಡ್ತೀವಿ, ನಿಮ್ಮ ಹೆಸರಿಂದ ಕೊಡ್ತೀವಿ, ಅದೆಲ್ಲ ಸುಮ್ಮನೆ. ನೀವು ಎಲ್ಲಿ ಯಾವ್ದು ಹೆಸರು ಇಟ್ಕೊಂಡ್ರೆ, ರಾಯಿಂದ ಹೆಸರು ಇಟ್ಕೊಂಡ್ರೆ ತುಲಾ ರಾಶಿ ಅಂತ ನಾನೇ ಹೇಳ್ಬಿಡ್ಬೋದು. ಅದು ಒಂದು ಕೋಷ್ಟಕನೇ ಸಿಕ್ಬಿಡುತ್ತೆ. ಹೆಸರು ಮೇಲೆ ರಾಶಿಗಳು ರೆಡಿಮೇಡ್. ನಾಳೆ ಹೆಸರು ಬದಲಾಯಿಸಿದ್ರೆ ರಾಶಿ ಬದಲಾಯಿಸುತ್ತಾ? ಅವೆಲ್ಲ ಏನು ಇಲ್ವೇ ಇಲ್ಲ. ಶುಕ್ರನ ಫಲಗಳು ಇವತ್ತು ಹೇಳ್ಕೊಂಡು ಹೋಗೋಣ. ಶುಕ್ರನ ಫಲ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ? ಮೇಷ ಲಗ್ನ ಹಾಕೊಳ್ಳಿ. ಮೇಷ ಲಗ್ನದವ್ರಿಗೆ ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ರೀತಿ ಒಳ್ಳೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ಬರುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಒಂದು ಬದಲಾವಣೆ ತೋರಿಸ್ತಾ ಇದೆ. ಒಂದು ಒಳ್ಳೆ ಬದಲಾವಣೆ, ಒಂದು ಬೆಸ್ಟ್ ಬದಲಾವಣೆ. ಹಣಕಾಸಿನ ವಿಚಾರದಲ್ಲಿ ಬದಲಾವಣೆ ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಶುಕ್ರ ಇರಲೇಬೇಕು. ಇಲ್ಲ ಅಂದ್ರೆ ನಾನು ಹೇಳ್ತಕ್ಕಂಥ ಫಲಗಳನ್ನ ಇಗ್ನೋರ್ ಮಾಡಿ ನೀವು ನೋಡ್ಕೋಬೇಕು. ನಮ್ಮ ಜಾತಕದಲ್ಲಿ ಇದೆಲ್ಲ ನಮಗೆ ಗೋಚಾರ ಫಲದಲ್ಲಿ ನಿಮಗೆ ಆಯಾ ತಿಂಗಳು ಏನೇನಾಗುತ್ತೆ ಖಂಡಿತ ವರ್ಕ್ ಆಗುತ್ತೆ. 8ನೇ ತಾರೀಕು ಡಿಸೆಂಬರ್ವರೆಗೂ ಇರುತ್ತೆ. ಹಾಗೆ ಈ ವೈವಾಹಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಮದುವೆ ಆಗದಿರೋರಿಗೆ ಗೋಚಾರದಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ವಲ್ಪ ಹಿರಿಯರಿಂದ ನಮಗೆ ಫೈನಲೈಸ್ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ. ಅದು ವಿಶೇಷವಾಗಿ ಈ ಗೋಚಾರ ಫಲದಿಂದ ಆಗ್ತಕ್ಕಂಥದ್ದು. ಹಾಗೆ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಚೇಂಜ್ ಹೇಳಿದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಸಂಸಾರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ. ಹಾಗೇನೆ ಆರೋಗ್ಯದಲ್ಲಿ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಫಲ. ಎಲ್ಲಾ ವಿಚಾರದಲ್ಲೂ ಹಣಕಾಸು ಬರ್ತಕ್ಕಂಥ ಸಮಯ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗೋಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಇವರಿಗೆ ಎಜುಕೇಶನ್ ಇರ್ತಕ್ಕಂಥವ್ರಿಗೆ, ಟೆಕ್ನಿಕಲ್ ಸೈಡ್ ಅಲ್ಲಿರೋರು, ಮೆಡಿಕಲ್ ಸೈಡ್ ಅಲ್ಲಿರೋರು ಅತ್ಯುತ್ತಮವಾಗಿರ್ತಕ್ಕಂಥ ಫಲ, ಫಸ್ಟ್ ಕ್ಲಾಸ್ ಫಲ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಅಡಚಣೆ, ಒಂದು ರೀತಿ ಸಪೋರ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ಬೈಗುಳ, ಸ್ವಲ್ಪ ಟೆನ್ಷನ್ ಜಾಸ್ತಿ, ಕೆಲಸ ಬಿಡ್ತಕ್ಕಂಥ ಒಂದು ವಿಚಾರದಲ್ಲಿ ಸ್ವಲ್ಪ ತೋರಿಸ್ತಕ್ಕಂಥದ್ದು. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಹಣ ಲಾಸ್ ಆಗ್ತಕ್ಕಂಥದ್ದು, ಕೊಟ್ಟು ಮೋಸ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ಶುಕ್ರದಶ ಶುಕ್ರ ಭುಕ್ತಿ ಇದ್ದರೆ. ಸಂಸಾರದಲ್ಲಿ ಸ್ವಲ್ಪ ಗಲಾಟೆ, ಅಡಚಣೆಗಳು, ಸ್ವಲ್ಪ ನಿಮ್ಮ ದಶಾಭುಕ್ತಿಗಳು ಅದು ಕೂಡ 1 6 10 8 12 ಕಾಂಬಿನೇಷನ್ ತೋರಿಸಿದ್ರೆ ಈ ಕಾಂಬಿನೇಷನ್ ಎರಡೂ ಸೇರಿ ಸಪರೇಷನ್ ಆಗ್ತಕ್ಕಂಥದ್ದು ವೃಷಭ ಲಗ್ನದವ್ರು ತೋರಿಸ್ತಾ ಇದೆ. ಆಲ್ರೆಡಿ ದಶಾದಲ್ಲಿದ್ದು, ಮದುವೆದಲ್ಲಿ ಜೀವನದಲ್ಲಿದ್ದು, ಅದಾದ್ರೆ ಗೋಚಾರ ಆಡ್ ಆಗ್ತಾ ಇದೆ. ಅದೇನೋ ಗಾಯದ ಮೇಲೆ ಬರೆ ಎಳೆದಂಗೆ ಅಂದಂಗೆ ಆ ಥರ ಹೆಚ್ಚಾಗ್ತಕ್ಕಂಥದ್ದು ಇದು ಹೆಚ್ಚಾಗಿ ತೋರಿಸುತ್ತೆ. ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ತೋರಿಸುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ತೋರಿಸುತ್ತೆ. ವೃಷಭ ಲಗ್ನದವ್ರಿಗೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಅಷ್ಟು ಒಳ್ಳೇದಲ್ಲ. ನೆಕ್ಸ್ಟ್ ಮಿಥುನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನದವ್ರಿಗೆ ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಜಯದ ವಿಚಾರ, ಅತ್ಯುತ್ತಮವಾಗಿರ್ತಕ್ಕಂಥ ವಿಚಾರ. ತುಂಬಾ ಚೆನ್ನಾಗಿ ಓದ್ತಾರೆ. ಸ್ವಲ್ಪ ಮಟ್ಟಿಗೆ ಸೋಂಬೇರಿ ಇದ್ರೂ ಕೂಡ ಸ್ವಲ್ಪ ಹೆಚ್ಚಿನ ಆಲಸ್ಯ ಪಡೆದಲೆ ಓದಿದ್ರೆ ಸಕ್ಸಸ್ ಜಾಸ್ತಿ ಆಗುತ್ತೆ. ರಿಸಲ್ಟ್ ಚೆನ್ನಾಗಿ ಬರ್ತಕ್ಕಂಥ ಸಮಯ ಮಿಥುನ ಲಗ್ನದವ್ರಿಗೆ. ಆದರೆ ಬಹಳ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರೋದೇನು, ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಸ್ವಲ್ಪ ಜಾಸ್ತಿ ಮಾಡಬೇಕು. ಯಾಕಂದ್ರೆ 5th ಹೌಸ್ ಕಾಂಬಿನೇಷನ್ ಬಂದಾಗ ಸೊ ಸಕ್ಸಸ್ ಇದೆ, ಬಟ್ ವಿತ್ ಎಫರ್ಟ್ ಸ್ವಲ್ಪ ಅಧಿಕವಾಗುತ್ತೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಜನನ ಸಂಪರ್ಕ, ಹೊಸ ಕಂಪನಿ, ಹೊಸ ಸಹೋದ್ಯೋಗಿಗಳು ಅಥವಾ ಹೊಸ ಜನಗಳ ಪರಿಚಯ ಆಗಿ ನಿಮಗೆ ಅವರಿಂದ ಲಾಭ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸ ಬದಲಾವಣೆಗೆ ನಿಮಗೆ ಯಾರಾದರೂ ಒಬ್ರು ಮಿತ್ರರೋ ಅಥವಾ ಯಾವ್ದಾದ್ರು ಒಂದು ಕಂಪನಿ ನಿಮಗೆ ಫೋನ್ ಮಾಡಿ ನೀವು ಈ ಕಂಪನಿ ಚೇಂಜ್ ಮಾಡಿ ಅನ್ನತಕ್ಕಂಥದ್ದು ಬರುತ್ತೆ. ಸೊ ಒಂದು ಒಳ್ಳೆ ಆಫರ್ಸ್ ಅಂತ ಹೇಳ್ಬೋದು. 8ನೇ ತಾರೀಕು ಡಿಸೆಂಬರ್ವರೆಗೂ ಆಫರ್ ಚೆನ್ನಾಗಿದೆ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಲ ಸ್ವಲ್ಪ ಜಾಸ್ತಿ ಆಗ್ಬೋದು, ಅಥವಾ ಒಂದು ತಗೊಂಡು ಹೋದವರು ಸ್ವಲ್ಪ ನಿಧಾನಕ್ಕೆ ಕೊಡ್ಬೋದು. ಆದರೆ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹವನ್ನು ಅಪೇಕ್ಷಿಸೋರು ಒಳ್ಳೆ ಟೈಮ್. ಮಿಥುನ ಲಗ್ನದವ್ರಿಗೆ ಬಹಳ ಒಳ್ಳೆ ಟೈಮ್. ಹಾಗೆ ಸಾಂಸಾರಿಕದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಒಂದು ಸಮಯ. ಸೊ ಯಾರು ಮಕ್ಕಳು ಮಾಡ್ಕೋಬೇಕು ಅನ್ನೋರಿಗೆ ಒಂದು ಗೋಚಾರ ರೀತಿ ಒಳ್ಳೆ ಸಮಯ.
ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ, ಎಲ್ಲಾ ವಿಚಾರದಲ್ಲೂ ಸಂತೋಷದಾಯಕವಾಗಿರ್ತಕ್ಕಂಥ ಫಲ. ಕರ್ಕಾಟಕ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನ ವಿಶೇಷವಾಗಿ ಭೂಮಿ ಖರೀದಿಗೆ ಅಥವಾ ವಾಹನ ಖರೀದಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಭೂಮಿ ಖರೀದಿ ಅಥವಾ ವಾಹನ ಖರೀದಿ, ಭೂಮಿ ಖರೀದಿ ವಾಹನ ಖರೀದಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಆದರೆ ಶುಕ್ರ ಗ್ರಹ ಸ್ವಲ್ಪ ವಾಹನ ಖರೀದಿಗೆ ವಿಶೇಷವಾಗಿ ಲಾಭ ಕೊಡುತ್ತೆ. ಯಾರ್ಯಾರು ಕರ್ಕಾಟಕ ಲಗ್ನ ಇದ್ದೀರೋ ದಶದಲ್ಲೂ ಕೂಡ ನಿಮಗೆ ಶುಕ್ರ ಬಂದಿದೆ, ಭುಕ್ತಿನೂ ಶುಕ್ರ ಬಂದಿದೆ. ಈಗ ಗೋಚಾರದಲ್ಲೂ ಕೂಡ ಒಳ್ಳೆಯ ಸ್ಥಾನದಲ್ಲಿ ಬಂದಿದೆ. ಲೋನ್ ಅಲ್ಲಿ ನಾವು ಗಾಡಿ ತಗೊಳ್ಳೋದು, ಕಾರ್ ತಗೊಳ್ಳೋದು, ಮತ್ತೆ ಯಾವ್ದಾದ್ರು ವೆಹಿಕಲ್ ತಗೊಳ್ತಕ್ಕಂಥದ್ದು ವಿಶೇಷವಾಗಿ ಅಲ್ಲಿ ಲಾಭ ಬರ್ತಕ್ಕಂಥ ತೋರಿಸ್ತಾ ಇದೆ. ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಜುಕೇಶನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಸಕ್ಸಸ್ ಆಗ್ತಕ್ಕಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು, ಎಲ್ಲಾ ರಂಗದಲ್ಲೂ ಸಕ್ಸಸ್ ಆಗ್ತಕ್ಕಂಥ ತೋರಿಸುತ್ತೆ. ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂದ್ರೆ ಕೆಲಸ, ಉದ್ಯೋಗದಲ್ಲಿ ಹೊಸ ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಯಾರು ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಎಸ್ಪೆಷಲಿ ಮನಿ ಇನ್ಕ್ರಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಒಳ್ಳೆ ಒಂದು ವಿಚಾರ. ಸಂಸಾರದಲ್ಲಿ ಸ್ವಲ್ಪ ಅಷ್ಟು ಸುಖ ಇಲ್ಲ, ವ್ಯಾಜ್ಯಗಳು ಆಗ್ತಕ್ಕಂಥದ್ದು, ವ್ಯಾಜ್ಯದಿಂದ ಅಹಂ ಹೆಚ್ಚಾಗ್ತಕ್ಕಂಥದ್ದು, ಒಂದು ರೀತಿ ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಸಪರೇಷನ್, ಮಾತಾಡದಲ್ಲೇ ದೂರ ಇರತಕ್ಕಂಥ ಒಂದು ಕಾಲ 8ನೇ ತಾರೀಕು ಡಿಸೆಂಬರ್ಗೂ ತೋರಿಸ್ತಾ ಇದೆ. ದಶಾಭುಕ್ತಿಗಳು ಆ ಥರ ಇದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೂ ಕೂಡ ಒಳ್ಳೆ ಫಲಗಳೇ, ಹೆಚ್ಚು ಲಾಭ ತೋರಿಸ್ತಾ ಇದೆ, ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಬಂದರೂ ಕೂಡ ವಾಸಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆದರೂ ಕೂಡ ಸ್ವಲ್ಪ ಆರೋಗ್ಯದ ಕ್ರಮಗಳ ಬಗ್ಗೆ ಹೆಚ್ಚು ಗಮನ ಕೊಡಿ. ಏನಾದ್ರೂ ಯಾಕಂದ್ರೆ ದೀರ್ಘಕಾಲದ ಅನಾರೋಗ್ಯ ಅಥವಾ ಏನಾದ್ರು ಜಾಸ್ತಿ ಹೆಚ್ಚಿಗೆ ಏನಂತಾರೆ ಒಂಥರ ಸೀರಿಯಸ್ ಕಂಡೀಷನ್ ಅಂತ ಕರಿತೀವಿ ಈ ಕಾಂಬಿನೇಷನ್ಗೆ. ಆದರೂ ಕೂಡ ಜಯ ಆಗ್ತಕ್ಕಂಥದ್ದು ಸ್ವಲ್ಪ ಇದ್ರೂ ಕೂಡ ಈ ಸೀರಿಯಸ್ ಕಂಡೀಷನ್ ಅನ್ನೋದು ಸ್ವಲ್ಪ ಆಗ್ತಕ್ಕಂಥದ್ದು ಕೆಲವರಿಗೆ ದಶಾಭುಕ್ತಿ ಮೇಲೆ ನೋಡಿಕೊಂಡು ಈ ಗೋಚಾರ ಎರಡೂ ಮ್ಯಾಚ್ ಆದಾಗ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಈ ತರ ಆಯಿತು ಅಂತ ಹೇಳ್ತಕ್ಕಂಥದ್ದು ಕರ್ಕಾಟಕ ಲಗ್ನ. ನೆಕ್ಸ್ಟ್ ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನ ಇರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ವಿದ್ಯೆ ಮೇಲೆ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು. ಆದ್ರೆ ಮನಸ್ಸಲ್ಲಿ ಮಾತ್ರ ಕುತೂಹಲ, ಆಂಬಿಷನ್ ಅಂತ ಏನ್ ಕರಿತೀವಿ, ಅದು ಮಾಡ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ನಾನು ಹಂಗ್ ಓದ್ಬಿಡ್ತೀನಿ, ನನ್ಗೆ ಅದೋದಕ್ಕಿಷ್ಟ, ಇದೋದಕ್ಕಿಷ್ಟ ಅಂತ ಹೇಳಿ ಭಿನ್ನವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಆದ್ರೆ ಅದು ಮಾರ್ಕ್ಸ್ ಅಲ್ಲಿ ಬರೋದಿಲ್ಲ. ಮಾರ್ಕ್ಸ್ ವಿಚಾರದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕಾನ್ಸಂಟ್ರೇಷನ್, ವರ್ಕ್, ಓದೋದು ಬಹಳ ಇಂಪಾರ್ಟೆಂಟ್. ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಟೆನ್ಷನ್ನು, ಜಾಬ್ ಇರುತ್ತೋ ಇಲ್ವೋ ಅನ್ನೋ ಒಂದು ಭಯ. ಪ್ರೈವೇಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಶ್ರಮ ಜಾಸ್ತಿ, ವರ್ಕ್ ಲೋಡ್ ಜಾಸ್ತಿ, ಪ್ರೆಷರ್ ಜಾಸ್ತಿ, ಕೆಲಸದಲ್ಲಿ ಏನೋ ಒಂಥರ ಸಡನ್ ಆಗಿ ನಮಗೆ ಭಯದ ವಾತಾವರಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚಿನ ವ್ಯಾಪಾರ ಆದರೂ ಕೂಡ ಲಾಭ ಕಮ್ಮಿ ಅಂತ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಿಂಹ ಲಗ್ನದವ್ರಿಗೆ. ದಶಾಭುಕ್ತಿಗಳಲ್ಲಿ ಶುಕ್ರ ಇರಬೇಕು. ಹಾಗೆ ಆರೋಗ್ಯ ಉತ್ತಮವಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ. ಮನೆ ಮಾರ್ತಕ್ಕಂಥವ್ರಿಗೆ ವಿಶೇಷವಾಗಿ ಒಂದು ಒಳ್ಳೆ ಸಮಯ, ಒಳ್ಳೆ ರೇಟ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ, ಮನೆ ಮಾರ್ತಕ್ಕಂಥದ್ದು ಅಥವಾ ವೆಹಿಕಲ್ ಮಾರ್ತಕ್ಕಂಥವ್ರಿಗೆ. ಇನ್ನು ಉಳಿದ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಒಂದು ಫಲ. ಒಂದು ಬ್ರೇಕ್ ಆದ್ಮೇಲೆ ಮಿಕ್ಕ ಲಗ್ನಗಳ ಬಗ್ಗೆ ತಿಳ್ಕೊಳ್ಳೋಣ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ ಯಂತ್ರ ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ.
ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 9513577337. ಓಕೆ, ವೆಲ್ಕಮ್ ಬ್ಯಾಕ್. ಮುಂದಿನ ಲಗ್ನಕ್ಕೆ ಹೋಗೋಣ. ಶುಕ್ರನ ಪ್ರವೇಶ ಧನುರ್ರಾಶಿಗೆ, ಅದರ ಫಲಗಳು. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ. ಉದ್ಯೋಗಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಬಾಸಿಂದ ಸ್ವಲ್ಪ ಕಿರಿಕಿರಿ, ಸ್ವಲ್ಪ ಹೆಚ್ಚಿನ ಫೋಕಸ್ ಇಲ್ಲದೆ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಒಂದು ಸ್ಥಳ ಬದಲಾವಣೆ ಆಗ್ತಕ್ಕಂಥದ್ದು ಅಥವಾ ಕೆಲಸ ಬದಲಾವಣೆ ಆಗ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಫಲ ತೋರಿಸ್ತಾ ಇಲ್ಲ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗಿರ್ತಕ್ಕಂಥದ್ದಿರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ವಾತ್ಸಲ್ಯ ಕಮ್ಮಿ ಆಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ದಶಾಭುಕ್ತಿಗಳಲ್ಲೂ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಆರೋಗ್ಯದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ. ದೀರ್ಘಕಾಲದ ಅನಾರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ರೆ ಉನ್ನತವಾಗಿರ್ತಕ್ಕಂಥದ್ದು. ಹಣ ಸ್ವಲ್ಪ ಬರ್ತಕ್ಕಂಥದ್ದು. ಭೂಮಿಯಿಂದ ಲಾಭ, ಹಾಗೆ ಜಮೀನಿಂದ ಲಾಭ, ಸ್ವಲ್ಪ ವ್ಯಾಪಾರದಿಂದ ಸ್ವಲ್ಪ ಮಟ್ಟಿಗೆ ಲಾಭ, ಭೂಮಿ ವಿಚಾರದಲ್ಲಿ ಸ್ವಲ್ಪ ಒಳ್ಳೆಯದಾಗುತ್ತೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ತುಲಾ ಲಗ್ನ. ತುಲಾ ಲಗ್ನದಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಎಜುಕೇಶನ್ ಅವ್ರಿಗೆ ವೆರಿ ವೆರಿ ಬ್ಯಾಡ್ ಟೈಮ್. ದಶಾಭುಕ್ತಿಗಳು ಏನಾದ್ರು ಫೇವರಬಲ್ ಇದ್ದರೆ ಡೆಫಿನೆಟ್ಲಿ ಗುಡ್ ಟೈಮ್ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಜನರಲ್ ಆಗಿ ಅಲ್ಲೂ ಕೂಡ ಏನಾದರೂ 3-8-12 ಕಾಂಬಿನೇಷನ್ ಇದ್ದರೆ ವೆರಿ ನೆಗೆಟಿವ್ ಕಾಂಬಿನೇಷನ್. 3-8-12 ಕಾಂಬಿನೇಷನ್ ನಾವೇನ್ ಆಗುತ್ತೆ, ಕೆಲವರು ಓದೋದನ್ನೇ ಸ್ವಲ್ಪ ನಿಲ್ಲಿಸ್ತಕ್ಕಂಥ ಕಾಂಬಿನೇಷನ್ 3-8-12. ಈ 3-8-12 ಕಾಂಬಿನೇಷನ್ ವೆರಿ ಬ್ಯಾಡ್ ಕಾಂಬಿನೇಷನ್. ಎಜುಕೇಶನ್ ಮುಂದುವರ್ಸಲ್ಲ. ಅಂದ್ರೆ ಇಲ್ಲಿ ಎಜುಕೇಶನ್ ಅಂತ ನಾವು ತಿಳ್ಕೋಬೇಕು ಅಂದ್ರೆ ಜೀವನದ ಬಗ್ಗೆ ನಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳ ಬಗ್ಗೆ ಅರ್ಥೈಸ್ಕೊಳ್ಳೋಕ್ಕೆ ಹಿಂಜರಿತಕ್ಕಂಥದ್ದು. 3ನೇ ಮನೆ, 8ನೇ ಮನೆ, 12ನೇ ಮನೆ. ನಾನು ಹೇಳ್ತಕ್ಕಂಥದ್ದು ಯಾವುದೇ ಸಂಖ್ಯಾಶಾಸ್ತ್ರದ್ದಲ್ಲ, ನಮ್ಮ ಅಡ್ವಾನ್ಸ್ ಲೆವೆಲ್ ಆಫ್ ಅಸ್ಟ್ರಾಲಜಿ. ನಕ್ಷತ್ರ ನಾಡಿ ಈಸ್ ಅಡ್ವಾನ್ಸ್ ಲೆವೆಲ್. ಇಲ್ಲಿ ನೀಚಸ್ಥಾನ, ಉಚ್ಚಸ್ಥಾನ, ಶತ್ರುಗ್ರಹ, ಮಿತ್ರಗ್ರಹ ಅನ್ನೋದು ಏನೂ ಇಲ್ಲ. ಆ ಗ್ರಹ ಆತರ ಬರೋದೆಲ್ಲ ಸಾತ್ವಿಕತೆ, ರಾಜಸಿಕತೆ ಇರ್ತಕ್ಕಂಥದ್ದು ಅಥವಾ ತಾಮಸ ಗುಣ ಇರ್ತಕ್ಕಂಥದ್ದು ಕಂಡಿಡಿಯಕ್ಕೆ ಮಾತ್ರನೇ ಪರಾಶರ ಕೊಟ್ಟಿರೋದು. ಮೊದಲು ಒಂದು ವಿಚಾರ ಹೇಳ್ತೀನಿ. ಪರಾಶರ ಜ್ಯೋತಿಷ್ಯನ ಪ್ರಾರಂಭ ಮಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ಕೊಟ್ಟಿರ್ತಕ್ಕಂಥದ್ದು. ಪರಾಶರ ಅಲ್ಲ ಸ್ಟಾರ್ಟ್ ಮಾಡಿದ್ದು ಜ್ಯೋತಿಷ್ಯ. ಅದಕ್ಕಿಂತ ಹಿಂದಿನ ಋಷಿಮುನಿಗಳು ಖಗೋಳ ಶಾಸ್ತ್ರದ ಬಗ್ಗೆ ಭಟ್ಟಾಚಾರ್ಯರು ಮಾತಾಡಬೇಕಾದ್ರೆ, ತಿಳ್ಕೊಬೇಕಾದ್ರೆ, ಮತ್ತೆ ಅದರಲ್ಲಿ ಕಾಲಾಮೃತದಲ್ಲಿ ಉತ್ತರ ಕಾಲಾಮೃತ ಬರೆದಿರ್ತಕ್ಕಂಥ ಕಾಳಿದಾಸ ಇವರೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು ಖಗೋಳಶಾಸ್ತ್ರದ ಬಗ್ಗೆ. ಹೇಗೆ ಈ ಗ್ರಹಗತಿಗಳು ನಮಗೆ ಹೇಗೆ ನಮ್ಮ ಭೂಮಿ ಮೇಲೆ ಮಳೆ, ಬೆಳೆ, ಮತ್ತೆ ಭೂಕಂಪನಗಳು, ಮತ್ತೆ ಈಗ ನಾವು ಹೇಳ್ತಕ್ಕಂಥ ಸುನಾಮಿ, ಏನೇನು ವರ್ಡ್ ಇಟ್ಟಿದೀವೋ ಅದೆಲ್ಲ ಕೂಡ, ಚಂಡಮಾರುತ, ಅದೆಲ್ಲ ಹೇಗೆ ಬರುತ್ತೆ ಅಂತ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ರು. ಅದರಲ್ಲಿ ಬರ್ತಕ್ಕಂಥ ಒಬ್ಬ ಮುನಿ ಪರಾಶರ ಏನ್ ಮಾಡ್ದ, ಇದು ನಮ್ಮ ಈ ಲೋಕಕ್ಕೆಲ್ಲ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ನಮ್ಮ ಜನಸಾಮಾನ್ಯರಿಗೂ ಎಫೆಕ್ಟ್ ಆಗ್ಬೋದು ಎಲ್ಲೋ ಒಂದು ಕಡೆ, ಒಂದು ಸಣ್ಣ ಪ್ರಮಾಣದಲ್ಲಿ, ಹೆಚ್ಚಿನ ಪ್ರಮಾಣ ಅಲ್ಲ, ಸಣ್ಣ ಪ್ರಮಾಣದಲ್ಲಿ ಅಂತ ಹೇಳಿ ಅದನ್ನ ಕಂಡಿಡಿದಾಗ ಬರಿತಾ ಅವನ ಒಂದು ಜ್ಞಾನದಲ್ಲಿ ಮತ್ತೆ ಅನುಭವದಲ್ಲಿ ಬರಿತಾ ಬೃಹತ್ ಪರಾಶರ ಹೋರಾಶಾಸ್ತ್ರ ಅಂತ ಹೇಳಿ ದೊಡ್ಡದಾಗಿ ಬರೆದ್ರು. ಅದ್ರಲ್ಲಿ ಬರೆದಾದ್ಮೇಲೆ ಒಂದು ಪಾಯಿಂಟ್ ಹೇಳಿದ್ರು, ನಾವೆಲ್ಲ ಬರೆದಿರೋದು ಎಲ್ಲಾ ಕಡೆ ಎಲ್ಲಾ ಸಮಯದಲ್ಲೂ ಅಪ್ಲೈ ಆಗಲ್ಲ, ಅದು ದಶಾಭುಕ್ತಿಗಳು ಮಾತ್ರ. ಅದು ಬಂದಾಗ ನನ್ನ ಸೂರ್ಯನ ಫಲ 1ರಿಂದ 12 ಬರೆದಿರ್ತೀನಿ, ಅದ್ರ ಜೊತೆಗೆ ಯಾವ ರಾಶಿಲಿ ಕೂತಿರುತ್ತೆ ಬರೆದಿರ್ತೀನಿ, ಯಾರ ಜೊತೆ ಕೂತಿರೋ ಅದೆಲ್ಲ ಬರೆದಿರ್ತೀನಿ. ಆದರೆ ಸೂರ್ಯನ ಫಲಗಳು ದಶಾಭುಕ್ತಿಗಳಲ್ಲಿ ಮಾತ್ರ ನೋಡಿ ಆ ಹೇಳಿರ್ತಕ್ಕಂಥ ಫಲಗಳು ಹೇಳಬೇಕು ಅಂತ ಹೇಳಿ ಪರಾಶರ ಬರೆದಿಟ್ಟಿದ್ದಾನೆ. ಅದನ್ನ ಮರ್ತು ಬಿಡ್ತೀವಿ. ಯಾವುದೋ ದಶ ನಡೀತಾ ಇರುತ್ತೆ, ಸೂರ್ಯನ ಇಟ್ಕೊಂಡ್ಬಿಡ್ತೀವಿ. ಸೊ ಹಾಗೆ ನಾನು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕಾಂಬಿನೇಷನ್ಸು
ನಾವು ಹೇಳ್ತಕ್ಕಂಥದ್ದು ನ್ಯೂಮರಾಲಜಿ ಅಲ್ಲ, ಪರಾಶರ ಸಿಸ್ಟಮ್ಮಲ್ಲೇ ನಾವು ಹೇಳೋದು. ಆದರೆ ದಶಾಭುಕ್ತಿಗಳು ಹೇಳಿ ಗೋಚಾರ ಹೇಳ್ತಾ ಇದ್ದೀನಿ. ಈ ದಿನ ಭವಿಷ್ಯ ಅವೆಲ್ಲ ಎಲ್ಲ ಸುಳ್ಳಾಗುತ್ತೆ. ಅದರಲ್ಲಿ ವಿಶೇಷವಾಗಿ ರಾಶಿ ಪ್ರಕಾರ ಹೋದ್ರಂತೂ ಸುಮ್ಮನೆ ಯಾರ್ದೋ ರಾಶಿ ನೋಡ್ದಂಗಾಗುತ್ತೆ, ಯಾರ್ದೋ ಲಗ್ನ ಇರ್ತದೋ ಅವರ ಫಲ ನೋಡ್ದಂಗಾಗುತ್ತೆ. ಒಂದಕ್ಕೊಂದಕ್ಕೆ ಮ್ಯಾಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅವರು ಯಾವ ರಾಶಿ ಫಲ ಹೇಳ್ತಾರೆ ಅದು ಗೋಚಾರ ಮತ್ತೆ ದಶಾ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ನಾನು ಕೂಡ ಈಗ 1 ಅವರ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ನಾನು ದಿನಾ ಭವಿಷ್ಯ ಹೇಳ್ಕೊಂಡು ಕೂತಿದ್ರೆ ಅದು ಜ್ಯೋತಿಷ್ಯಕ್ಕೆ ನಾವು ಸುಳ್ಳು ಹೇಳ್ದಂಗೆ. ಎವ್ರಿ ಡೇ ಏನೂ ಚೇಂಜ್ ಆಗಲ್ಲ ಲೈಫಲ್ಲಿ. ನೀವೇ ಆಲೋಚನೆ ಮಾಡಿ ಏನೇನು ಚೇಂಜ್ ಆಗಿದೆ ಒಂದು ವಾರದಿಂದ. ಆ ದಿನ ಭವಿಷ್ಯ ಎಲ್ಲ ಹೋಗಿ ನೋಡಿ, ಏನೇನೋ ಹಾಕಿರ್ತಾರೆ. ಅದನ್ನ 2 ಲಕ್ಷ ಜನ 3 ಲಕ್ಷ ಜನ ನೋಡಿಕೊಂಡು ಏನೋ ಹೇಳ್ತಾರಂತೆ. ಯಾಕಂದ್ರೆ ಎಲ್ಲರಿಗೂ ಒಂದು ಕುತೂಹಲ, ಇವತ್ತು ಚೇಂಜ್ ಆಗುತ್ತೆ ನಮ್ಮ ಬದುಕು, ನಾಳೆ ಚೇಂಜ್ ಆಗುತ್ತೆ, ಆಚೆ ನಾಡಿದ್ದು ಚೇಂಜ್ ಆಗುತ್ತೆ, ಮುಂದಿನ ವಾರ ಚೇಂಜ್ ಆಗ್ಬೋದೇನೋ, ಒಂದು 10 ದಿವಸ ಆದ್ಮೇಲೆ ಚೇಂಜ್ ಆಗ್ಬೋದೇನೋ. ಆ ರಾಶಿನ ನೋಡ್ಕೊಂಡು ಕೂತಿರ್ತೀವಿ, ಎಲ್ಲೋ ಒಂದು ಅದೃಷ್ಟ ಆಗುತ್ತೆ ಅಂತ. ಎದ್ದೋದ್ರೆ ಅದೃಷ್ಟ ಬರುತ್ತೆ ಒಂದು, ಇಲ್ಲ ಅಂದ್ರೆ ನಕ್ಷತ್ರ ನಾಡಿ ಕಲ್ತಾಗ ಅದೃಷ್ಟದ ಸಮಯ ತೋರಿಸುತ್ತೆ. ಅಲ್ಲಿವರೆಗೂ ಸುಮ್ಮನಿರ್ತೀವಿ, ಅಲ್ಲಿವರೆಗೂ ಏನು ಕೆಲಸ ಮಾಡಬೇಕು ಮಾಡ್ತಾ ಇರ್ತೀವಿ. ಎಲ್ಲವೂ ಅದೃಷ್ಟದ ಸಮಯ ನಮ್ಮ ಜಾತಕದಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಎಲ್ಲ ತೋರಿಸುತ್ತೆ. ಅದನ್ನು ಬಂದು ಕಲ್ತಾಗ ಈ ರಾಶಿ ಭವಿಷ್ಯ ಹಿಂದೆ ಬೀಳೋದು ಅಥವಾ ಸಮಸ್ಯೆ ಬಂದಾಗ ಓಡೋಗೋದು, ಸಮಸ್ಯೆ ಬಂದ ತಕ್ಷಣ ಓಡೋಗ್ತೀವಲ್ಲ, ಏನು ಹೆಂಗೆ ಇಮ್ಮಿಡಿಯೇಟ್ ಆಗಿ ಟರ್ನ್ ಆಗ್ಬಿಡುತ್ತೆ. ಅಷ್ಟು ಜಾದೂ ಇದೆಯಾ ಜ್ಯೋತಿಷದಲ್ಲಿ? ಪರಿಹಾರ ಮಾಡಿದ ತಕ್ಷಣ ಟಕ್ ಅಂತ ನಾಳೆ ಬೆಳಿಗ್ಗೆ ಸರೋಗುತ್ತಾ? ಒಬ್ಬರ ಹತ್ರ ಒಂದು 20 ಜನ ಹತ್ರ ಹೋಗಿ ಬರ್ತಾರೆ. ಅವ್ನು ಸರಿಗೆ ಮಾಡಿಲ್ಲ ಅಂತ ಇವ್ರು ಸರಿಗೆ ಮಾಡಿಲ್ಲ ಅಂತ ಅವರು. ಫಸ್ಟ್ ಆಫ್ ಆಲ್ ನಿಮ್ಮ ಜಾತಕನ ಯಾರು ಸರಿ ಮಾಡೋಕ್ಕಾಗಲ್ಲ. ಯಾರ ಹತ್ರ ಓಡೋಗೋದು? ಅದಿದೆಯಾ ಫಸ್ಟ್ ನೋಡ್ಕೋಬೇಕು. ಇದ್ರೆ ಒಂದು ಮಂತ್ರ ಹೇಳ್ಕೊಳ್ಳಿ, ಒಂದು ರುದ್ರಾಕ್ಷಿ ಹಾಕೊಳ್ಳಿ, ಕೊನೆಯ ಪಕ್ಷ ಒಂದು ಉಂಗುರ ಹಾಕೊಳ್ಳಿ, ಕಾಯಿರಿ. ಭಗವಂತನಲ್ಲಿ ನೀವೊಂದು ಅಪ್ಲಿಕೇಶನ್ ಹಾಕಿದ್ದೀರಾ ಮಂತ್ರದ ಮುಖೇನ, ಬೇಕು ಕೊಟ್ರೆ ಕೊಡ್ಬೋದು. ಅಟ್ಲೀಸ್ಟ್ ನಾವು ಮಂತ್ರ ಹೇಳ್ಬೇಕಾದ್ರೆ ಟ್ರಾನ್ಸಿಟ್ ಎಲ್ಲಾರು ಕೊಟ್ಬಿಡ್ತಾರೆ. ಇದೆ ಅದೃಷ್ಟ. ನಾನು ಹೇಳ್ತಾ ಇರೋದು ಎಲ್ಲರಿಗೂ. ಸೀಕ್ರೆಟ್ ಇಲ್ಲಿದೆ. ಕೆಲವೊಂದ್ಸತಿ ದಶಾಭುಕ್ತಿಗಳಲ್ಲಿ ಚೆನ್ನಾಗಿರಲ್ಲ, ಎಲ್ಲಿ ನೋಡ್ರು ಕಾಂಬಿನೇಷನ್ಸ್ ನೋಡಿದ್ರೆ ಮದುವೆಗೆ ಬರಲ್ಲ, ಕೆಲಸಕ್ಕೆ ಬರಲ್ಲ. ಆದ್ರೆ ನಾವು ಮಂತ್ರ ಪಠನೆ ಮಾಡ್ತಾ ಇದ್ರೆ ಅದೇ ಗ್ರಹ ಗೋಚಾರದಲ್ಲಿ ಓಡಾಡ್ತಾ ಇರ್ತಾರೆ, ಬೇರೆ ಕಡೆ ಓಡಾಡ್ತಾ ಇರ್ತಾರೆ. ಆ ಟೈಮಲ್ಲಿ ನಾವು ಹೇಳಿರ್ತಕ್ಕಂಥ ಮಂತ್ರ ಅದು ಫಲಿಸಿ, ಇವ್ರದ್ದೊಂದು ಸ್ವಲ್ಪ ಅಪ್ಲಿಕೇಶನ್ ಮೂವ್ ಮಾಡಪ್ಪ, ಇವ್ರದ್ದು ಇದರಲ್ಲಿಲ್ಲ, ಅವ್ರದ್ದು ಯೋಗ ಇದೆ, ಯೋಗ್ಯತೆ ಏನೂ ಇಲ್ಲ ಅಥವಾ ಯೋಗನೂ ಇಲ್ಲ ಅಲ್ಲಿ, ಬಟ್ ಆದ್ರೂ ಪರವಾಗಿಲ್ಲ, ಏನೋ ಒಂದು ನಮಗೋಸ್ಕರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಪ್ಲೀಸ್ ಫಾರ್ವರ್ಡ್ ದಿಸ್ ಅಂತ ಹೇಳ್ತಕ್ಕಂಥದ್ದು. ಕೆಲಸದಲ್ಲಿ ಅಡಚಣೆ, ತುಲಾ ಲಗ್ನದವ್ರಿಗೆ ಕೆಲಸದಲ್ಲಿ ಸಹೋದ್ಯೋಗಿಗಳಿಂದ ಸಮಸ್ಯೆ, ವೃಥಾ ಅವಮಾನ ಅಪಮಾನ ಬರ್ತಕ್ಕಂಥದ್ದು, ಆಪಾದನೆಗಳು ಬರ್ತಕ್ಕಂಥದ್ದು. ಕಲಿಯುಗದಲ್ಲಿ ಹೆಚ್ಚು ಆಪಾದನೆ ಬರುತ್ತೆ, ತಪ್ಪುಗಳೇ ಮಾಡಿರಲ್ಲ, ಆಪಾದನೆ ಜಾಸ್ತಿ. ಸತ್ಯಯುಗದಲ್ಲಿ ಈ ನ್ಯಾಯಾಲಯ ಎಲ್ಲ ಅಲ್ಲಿರ್ಬೇಕಾಗಿತ್ತು. ಕಲಿಯುಗದಲ್ಲಿ ನ್ಯಾಯಾಲಯ ಅನ್ನೋದಿಲ್ಲ, ನ್ಯಾಯಾಲಯ ಅನ್ನೋದು ಎಲ್ಲೂ ಒಂದು ಇದು ಇಲ್ಲ. ಅಲ್ಲಿ ಯಾರು ಹೇಗೋ ಅವರವರ ಪರಿಸ್ಥಿತಿಗೆ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಟ್ ಡಸಂಟ್ ಹ್ಯಾಪನ್. ಯಾಕಂದ್ರೆ ತುಲಾ ತಕಡಿಯ ಸ್ಥಾನ, ಅದನ್ನೇ ಹೇಳ್ತಾ ಇದ್ದೀನಿ. ಈ ತಕಡಿಯ ಸ್ಥಾನ ಕಲಿಯುಗದಲ್ಲಿ ತಕಡಿ ಸರಿಯಾಗಿ ತೂಗಕ್ಕಾಗಲ್ಲ, ವ್ಯಾಪಾರದಲ್ಲೂ ಸರಿಯಾಗಿ ತೂಗಲ್ಲ, ಜೀವನದಲ್ಲೂ ತೂಗಲ್ಲ. ಇನ್ನು ಎಲ್ಲಾ ಇರ್ತಕ್ಕಂಥ ವಲಯಗಳು ಯಾವ್ಯಾವ್ದಿದಾವೆ ನಮಗೆ ಚೆನ್ನಾಗಿ ಮಾಡಕ್ಕೆ, ಅದೆಲ್ಲ ಸರಿಯಾಗಿ ತೂಗಲ್ಲ. ಅವರವರ ಕೆಲಸ ಅವರವ್ರ ಜೇಬನ್ನ ನೋಡಿಕೊಂಡು ಅವಲಂಬಿತವಾಗಿದೆ ಜೀವನ. ಅದಕ್ಕೆ ಕಲಿಯುಗ. ಕಪ್ಪು ದೇವರೇ ಕಾಣಿಸಲ್ಲ, ಕಪ್ಪಲ್ವಾ ಕಲಿಯುಗ ಅಂದ್ರೆ ಕಪ್ಪು, ದಿ ಬ್ಲ್ಯಾಕ್ ಎರಾ ಅಂತ ಕರೀತಾರೆ ಇದನ್ನ. ಸೊ ದೇವ್ರನ್ನ ನಾವು ಮೂರ್ತಿಯಾಗಿ ಕಾಣಬೇಕು ಅಂದ್ರೆ ಎಲ್ಲಿಂದ ಕಾಣಿಸುತ್ತೆ? ಬ್ಲ್ಯಾಕ್ ಅಲ್ಲಿ ಏನ್ ಕಾಣಿಸುತ್ತೆ? ಎವ್ರಿಥಿಂಗ್ ಇಸ್ ಡಾರ್ಕ್ ಇನ್ ಲೈಫ್, ವೆರಿ ಡಿಫಿಕಲ್ಟ್. ಇದರಲ್ಲಿ ಎಲ್ಲಾನು ಬರುತ್ತೆ, ಒಳ್ಳೇದು ತೋರಿಸುತ್ತೆ, ಕೆಟ್ಟದ್ದು ತೋರಿಸುತ್ತೆ. ಬಟ್ ಯಾವುದನ್ನು ನಾವು ಆತ್ಮತೃಪ್ತಿಯಾಗಿ ಅಥವಾ ಆತ್ಮಸಾಕ್ಷಿಯಾಗಿ ನಾವು ಯಾವುದನ್ನು ನೋಡಕ್ಕೆ ಸಾಧ್ಯ ಇಲ್ಲ. ಜನ ಮರಳೋ ಜಾತ್ರೆ ಮರಳೋ, ಅದು ಯಾವ್ದು ಒಳ್ಳೇದೋ ಎಲ್ಲ ಓಡು, ಇಲ್ಲಿ ಯಾವ್ದು ಕೆಟ್ಟದೋ ಎಲ್ಲರೂ ಉಗಿ. ಎಲ್ಲರೂ ಒಪಿನಿಯನ್ ಪೋಲ್ ಆಗ್ಬಿಟ್ಟಿದ್ದಾರೆ ಜೀವನದಲ್ಲಿ. ಯಾರೋ ಏನೋ ಮಾಡ್ತಾರೆ ಉಗಿಯೋದು ಇವ್ರು ಇಲ್ಲಿ ಕುತ್ಕೊಂಡು. ಅವ್ರು ನಿಜವಾಗ್ಲೂ ಯಾವ ಪರಿಸ್ಥಿತಿಲಿ ಇದ್ರಾ ಇಲ್ವಾ ಎದು ವಿಚಾರ ಇಲ್ಲ. ಅದಕ್ಕೆ ನಾವು ಸಾತ್ವಿಕತೆ ಆಗಿರ್ಬೇಕು ಅಂತಂದ್ರೆ ನೆಗೆಟಿವಿಟಿಯಿಂದ ದೂರ ಇರಬೇಕು. ಅವರವರ ಕರ್ಮ ಅವರವ್ರ ವಿಚಾರ, ನಮಗೆ ಯಾಕೆ? ಅದಕ್ಕೆ ಆಡು ಭಾಷೆ ಇತ್ತು ಹಿಂದೆ, ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಅಂತ ಒಂದು ಆಡು ಭಾಷೆ ಇತ್ತು. ಇದನ್ನ ಶಾಸ್ತ್ರದಿಂದನೇ ಬಂದಿರತಕ್ಕಂಥದ್ದು. ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಬಂದು ಅವ್ರಿಗೆ ಟ್ರಾನ್ಸ್ಫರ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಬಂದ್ಬಿಡ್ಲಿ, ಕೋಪ ತಾಪ ಆಗತ್ತೆ. ಯಾರು ಒಬ್ಬ ಮನುಷ್ಯನಿಗೆ ನಿಷ್ಠೂರ ಆಗುತ್ತೋ ಅಥವಾ ಏನೋ ಅವಮಾನಗಳಾಗಿರುತ್ತೋ, ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇರ್ತೀರ. ಅವ್ರು ಮಾಡಿರ್ತಕ್ಕಂಥ ಏನು ಪಾಪ ನಿಜವೋ ಸುಳ್ಳು, ಅದು ಸುಳ್ಳು ಆಗಿದ್ರು ಕೂಡ ಆಡ್ದವ್ರ ಬಾಯಿಗೆ ಟ್ರಾನ್ಸ್ಫರ್ ಆಗಲಿ ಅಂತ ಹೇಳ್ತಕ್ಕಂಥದ್ದು ಒಂದು
ಶಾಪ ಅಂತಾನೆ ಶಾಸ್ತ್ರದಲ್ಲಿ ಹೇಳಿದ್ದೇವೆ. ಒಂದು ಶಾಪ ಕೊಟ್ಟಿರೋದು, ಯಾರು ಮಾಡಿದವ್ರ ಪಾಪ ಅಂತ ನೀವು ಮಾತಾಡ್ತಾ ಇರಲಿಲ್ಲ, ಆಡ್ದವ್ರ ಬಾಯಿಗೆ ಟ್ರಾನ್ಸ್ಫರ್ ಆಗಲಿ ಅಂತ ಹೇಳ್ತಕ್ಕಂಥದ್ದು. ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಳ್ತಾರೆ. ಸೊ ಕಲಿಯುಗದಲ್ಲಿ ಇವೆಲ್ಲ ಕಾಮನ್ನು. ಎಷ್ಟು ನೆಗೆಟಿವ್ ಒಬ್ಬರ ಬಗ್ಗೆ ಹೇಳ್ತಾ ಇರ್ತೀರೋ ಅಷ್ಟು ನೆಗೆಟಿವ್ ಆಡ್ದವ್ರ ಬಾಯಲ್ಲೇ ಬಂದ್ಬಿಡುತ್ತೆ, ಅವ್ರಿಗೆ ಎಫೆಕ್ಟ್ ಆಗ್ಬಿಡುತ್ತೆ. ದಟ್ ಐ ಹ್ಯಾವ್ ಸೀನ್. ದಿ ಮೋರ್ ನೆಗೆಟಿವಿಟಿ ಎ ಪರ್ಸನ್ ಟಾಕ್ಸ್ ಆನ್ ಅದರ್ಸ್, ಹಿ ಹಿಮ್ಸೆಲ್ಫ್ ಬಿಕಮ್ಸ್ ದಿ ನೆಗೆಟಿವ್ ಇನ್ ಹಿಸ್ ಲೈಫ್. ಹಿ ಕ್ಯಾನ್ ನಾಟ್ ಮೂವ್ ಫರ್ದರ್ ಇನ್ ಹಿಸ್ ಲೈಫ್. ಅಷ್ಟೇ, ಅಲ್ಲಿಗೆ ನಿಂತ್ಕೊಂಡ್ಬಿಡ್ತೀವಿ. ಎಷ್ಟು ಒಳ್ಳೆಯದು ಮಾತಾಡಿದ್ರೆ, ಅದನ್ನೇ ಹೇಳಿದ್ದು. ಅವ್ರು ಮಾಡಿರ್ತಕ್ಕಂಥ ಪುಣ್ಯ ಕೆಲಸಗಳು, ಒಳ್ಳೆ ಕೆಲಸಗಳು ಮಾತಾಡ್ತಾ ಇದ್ರೆ ಯು ಯುವರ್ ಸೆಲ್ಫ್ ಬಿಕಮ್ ಗುಡ್ ಇನ್ ಲೈಫ್. ಒಳ್ಳೆಯದನ್ನೇ ಮಾತಾಡು, ಅದನ್ನೇ ಹೇಳೋದು. ಒಳ್ಳೇದು ಶುಭ ನುಡಿಯೇ ಶಕುನದ ಪಕ್ಷಿ. ಶುಭ ನುಡಿತಾ ಇರೋ ಅಷ್ಟೇ, ನಾನು ಕೇಳಿಸ್ತಾ ಇರಬೇಕು. ಕೆಟ್ಟದ್ದು ಕೇಳಿಸ್ಕೊಂಡ್ರೆ ನಾವು ಮಾತಾಡ್ತೀವಿ, ಆ ರೀತಿ ಬರ್ತಕ್ಕಂಥದ್ದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಚಾರ ಈ ತುಲಾ ಲಗ್ನದಲ್ಲಿ, ಈ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಡಚಣೆಗಳು, ಒಡೆದಾಟಗಳು, ಜಗಳ ಜಾಸ್ತಿ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲೂ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಜಾರ್ ಬಿದ್ದು ಮುರ್ಕೊಳ್ತಕ್ಕಂಥದ್ದು ಅಥವಾ ಫ್ರಾಕ್ಚರ್ ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ಸು, ಮನೇಲೇ ಬಿದ್ದು ಜಾರತಕ್ಕಂಥದ್ದು, ಸ್ವಲ್ಪ ಸುಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ಮುಂದಿನ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನದಲ್ಲಿ ಎಜುಕೇಶನ್ ಅಲ್ಲಿ ಸ್ವಲ್ಪ ಹಿನ್ನಡೆ ನಡೆಯುತ್ತೆ. ಸ್ವಲ್ಪ ಆಲಸ್ಯ, ಸೋಂಬೇರಿತನ, ಅದನ್ನು ಬಿಟ್ಟು ಸ್ವಲ್ಪ ಸ್ಟ್ರಾಂಗ್ ಆಗಿ ಓದಿದ್ರೆ ಡೆಫಿನೆಟ್ಲಿ ಸ್ವಲ್ಪ ಮಾರ್ಕ್ಸ್ ಚೆನ್ನಾಗಿ ತೆಗಿಬಹುದು. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವೃಥಾ ಖರ್ಚು ಜಾಸ್ತಿ, ತಿರುಗಾಟ ಜಾಸ್ತಿ, ಅಥವಾ ಟೆನ್ಷನ್ ಜಾಸ್ತಿ, ಅಥವಾ ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವುದೇ ಸಕ್ಸಸ್ ಇಲ್ಲದೆ ಇರತಕ್ಕಂಥದ್ದು ಸ್ವಲ್ಪ ತೋರಿಸ್ತದೆ. ದಶಾಭುಕ್ತಿಗಳಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ದಶಾಭುಕ್ತಿಗಳು ಹೇಗಿದೆ ಅಂತ ನೋಡ್ಕೋಬೇಕು. ಆದ್ರೆ ದುಡ್ಡು ತುಂಬಾ ಬರುತ್ತೆ, ಹಾಗೆ ಖರ್ಚಾಗ್ಬಿಡುತ್ತೆ. ವಿವಾಹ ಜೀವನದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಫಲ, ಮದುವೆ ಯಾರಾಗಬೇಕು, ಒಂದು ಒಳ್ಳೆ ಸಮಯ ಬಂದಿದೆ, ಬೇಗ ಸೆಟ್ ಆಗ್ತಕ್ಕಂಥದ್ದು 8ನೇ ಡಿಸೆಂಬರ್ ನೋಡ್ಕೊಳ್ಳಿ. ನಿಮ್ಮ ದಶಾಭುಕ್ತಿಗಳಲ್ಲಿ ವೃಶ್ಚಿಕ ಲಗ್ನದವ್ರಿಗೆ ಶುಕ್ರ ದಶಾ, ಶುಕ್ರ ಭುಕ್ತಿ ಬರಬೇಕು. ಅದು ಬರ್ದಲೆ ಸ್ವಲ್ಪ ಕಷ್ಟ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಖರ್ಚು ಜಾಸ್ತಿ ಆಗುತ್ತೆ. ಆರೋಗ್ಯ ಕ್ರಮದಲ್ಲಿ ಇರ್ತಕ್ಕಂಥವ್ರಿಗೆ, ಯಾರಿಗೆ ಸ್ವಲ್ಪ ವೃಶ್ಚಿಕ ಲಗ್ನದಲ್ಲವ್ರಿಗೆ ಇರತಕ್ಕಂಥವ್ರಿಗೆ, ಮತ್ತೆ ಅಲ್ಲಿ ನಿಮಗೆ ದಶಾಭುಕ್ತಿ ಶುಕ್ರ ಬಂದಿದ್ದಾಗ ಅಲ್ಲೂ ಕೂಡ ನೆಗೆಟಿವ್ ಇದ್ರೆ ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಇನ್ನು ಉಳಿದವೆಲ್ಲ ವಿಚಾರದಲ್ಲೂ ಸ್ವಲ್ಪ ಸಾಧಾರಣ ಫಲ, ಬಟ್ ಆದ್ರೆ ಖರ್ಚು ಜಾಸ್ತಿ, ಹಣ ಬರುತ್ತೆ, ಖರ್ಚು ಜಾಸ್ತಿ ತೋರಿಸ್ತಾ ಇದೆ. ಧನುರ್ಲಗ್ನಕ್ಕೆ ಹೋಗೋಣ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ, ಈ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ಫಲ, ಎಕ್ಸಲೆಂಟ್ ಫಲ. ದಶಾಭುಕ್ತಿಗಳು ಏನಾದ್ರು ತುಂಬಾ ಚೆನ್ನಾಗಿದ್ರೆ ಇದು ಆಡ್ ಆನ್ ಆಗುತ್ತೆ. ನೀವೇನಾದ್ರು 80% ಕ್ಯಾಂಡಿಡೇಟ್ ಆಗಿದ್ರೆ ಈ ಗೋಚಾರದಿಂದ ನಿಮಗೆ 90% ತೆಗಿತಕ್ಕಂಥದ್ದು. ನೀವು 50% ಕ್ಯಾಂಡಿಡೇಟ್ ಆಗಿದ್ರೆ 60%, 65% ಬರ್ತಕ್ಕಂಥದ್ದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಸಮಯ. ಹಾಗೆ ಉದ್ಯೋಗದಲ್ಲಿ ಉನ್ನತವಾಗಿರ್ತಕ್ಕಂಥ ಸಮಯ, ಎಕ್ಸಲೆಂಟ್ ಟೈಮ್. ಸೆಲ್ಫ್ ಎಫರ್ಟ್ ಜಾಸ್ತಿ ಇರುತ್ತೆ, ಆದರೆ ವಿನ್ನಿಂಗ್ ಕಾಂಬಿನೇಷನ್. ಒಳ್ಳೆ ಇನ್ಕ್ರಿಮೆಂಟ್ ಬರ್ಬೋದು, ಉದ್ಯೋಗದಲ್ಲಿ ನಿಮಗೆ ಪ್ರಶಂಸೆ, ಅಪ್ರಿಸಿಯೇಷನ್ ಬರ್ಬೋದು, ಎಲ್ಲ ರೀತಿಲೂ ಉತ್ತಮ ಫಲ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಲಾಭ ಅಧಿಕ ಆಗುತ್ತೆ, ಹೆಚ್ಚಿನ ದುಡ್ಡು ಬರ್ತಕ್ಕಂಥದ್ದು. ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂತಂದ್ರೆ ಇಲ್ಲಿ ಗೋಚಾರದಲ್ಲಿ ನಿಮಗೆ ಅಡಿಷನಲ್ ಡಬಲ್ ಬೆನಿಫಿಟ್. ಹಾಗೆ ವೈವಾಹಿಕ ಜೀವನದಲ್ಲಿ ಮತ್ತೆ ವಿವಾಹದಲ್ಲಿ ಮತ್ತೆ ಮಾಡ್ಕೊಳ್ತಕ್ಕಂಥವ್ರಿಗೆ ಎಲ್ಲಾನು ನೆಗೆಟಿವ್ ಟೈಮ್. ನಾವು ಸಂಬಂಧಗಳು ಮುರಿದು ಬೀಳ್ತಕ್ಕಂಥ ಸಮಯ ದಶಾಭುಕ್ತಿ ಶುಕ್ರ ಇದ್ದಾಗ. ಸಂಬಂಧಗಳು ಮುರಿದು ಬೀಳುತ್ತೆ, ಮಾತಿನಿಂದ ಮುರಿದು ಬೀಳುತ್ತೆ, ಯಾವುದೋ ಒಂದು ಸಣ್ಣ ಸಿಲ್ಲಿಯಿಂದ ಹೋಗ್ಬಿಡುತ್ತೆ. ಸಣ್ಣ ಸಿಲ್ಲಿ, ಏನೋ ಎಷ್ಟೊಂದು ಸಿಲ್ಲಿ ವಿಚಾರ ನಾವು ಕೇಳ್ತಾ ಇರ್ತೀವಿ. ಯಾರೋ ಅವ್ರ ಅಕ್ಕನ ಬರ್ತ್ಡೇಗೆ ವಿಶ್ ಮಾಡುವಂತ 3 ದಿವಸ ಹೇಳಿದ್ರಂತೆ. ಆ ಹುಡುಗಿ ಪಾಪ ಮರ್ತೋಯ್ತಂತೆ. ಅದಕ್ಕೋಸ್ಕರ ಇವಳಿಗೆ ಸೀರಿಯಸ್ನೆಸ್ ಇಲ್ಲ, ನಮ್ಮ ಬಗ್ಗೆ ಕಾಳಜಿ ಇಲ್ಲ. ಅವ್ರ ಅಕ್ಕನಿಗೆ ವಿಶ್ ಮಾಡದೇ ಇರೋದಕ್ಕೆ ಮದುವೆ ಕ್ಯಾನ್ಸಲ್. ಇನ್ನೂ ಅವಾಗ ತಾನೇ ಸೆಟ್ ಆಗಿದೆ. ಮಾತಾಡಿ 1 ವಾರ ಆಯ್ತಂತೆ. ಅವ್ನು ಮೆಸೇಜ್ ಮಾಡಿದ್ನಂತೆ, ಕೈಂಡ್ಲಿ ವಿತೌಟ್ ಫೇಲ್ ಪ್ಲೀಸ್ ವಿಶ್ ಮೈ ಸಿಸ್ಟರ್ ಅಂತ ಹೇಳಿ. ಅವರು ಅವ್ರ ಸಿಸ್ಟರ್ ಬಹಳ ಕ್ಲೋಸ್ ಅಂತೆ. ಇದು ನೋಡಿ ಜನಗಳು ಎಂತೆಂತ ಈ ಕಲಿಯುಗ ಇದೆಯಲ್ಲ, ದರಿದ್ರ ಯುಗ ಇದು. ಇದರಲ್ಲಿ ನೀವು ಏನೇನೋ ಯೋಚನೆ ಮಾಡಕ್ ಹೋಗ್ಬೇಡಿ. ಲಿವ್ ಆಸ್ ದಿ ಲೈಫ್ ಗೋಸ್. ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತಾಡಬೇಡಿ, ಇನ್ನೊಬ್ಬರದ್ದು ಕಾಲು ಎಳಿಬೇಡಿ, ಅಷ್ಟೇ ಸಾಕು. ವಿಲ್ ಲೀಡ್ ಎ ವಂಡರ್ಫುಲ್, ದಿ ಬೆಸ್ಟ್ ಲೈಫ್. ಇದ್ಯಾವುದೋ ವಿಚಾರ ಅವ್ರ ಅಕ್ಕನಿಗೆ, ಇದು ಮೊನ್ನೆ ರೀಸೆಂಟ್ ಆಗಿ ಒಂದು ಟೆಲಿಕಾಲಲ್ಲಿ ಬಂದಿದ್ದು. ಅಳ್ತಾ ಕೂತಿದ್ದಾಳೆ ಅವಳು. ಆಮೇಲೆ ಕಾಲಿಗೆ ಬೀಳಕ್ಕೆ ಹೋಗಕ್ಕೂ ರೆಡಿ ಆಗಿದ್ದಾಳೆ. ತಪ್ಪಾಯ್ತು ಅಂತ ಇಬ್ಬರಿಗೂ, ಆದ್ರೂ ಕೂಡ ಕ್ಷಮಿಸಿಲ್ವಂತೆ. ಇಂಥ ಪಾಪಿಗಳಿದ್ದಾರೆ. ನೀವು ಯಾವುದೋ ದೊಡ್ಡ ಪಾಪಿಗಳೆಲ್ಲ ಬಿಟ್ಬಿಡಿ, ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಪಾಪಿಗಳಂತ ಹೇಳ್ತಾರಲ್ಲ. ಒಂದು ಹೆಣ್ಮಗಳು ಮದುವೆ ಎಲ್ಲ ಸೆಟ್ ಆಗಿದೆ, ಎಲ್ಲ ಓಕೆ ಆಗಿದೆ, ಜಸ್ಟ್ ಬಿಕಾಸ್ ಶಿ ಹ್ಯಾಸ್ ನಾಟ್ ವಿಶ್ಡ್ ಆನ್ ಹರ್ ಬರ್ತ್ಡೇ.
ಕಾಯ್ತಾ ಇದ್ರಂತೆ, ಸಾಯಂಕಾಲ ನಾವು ಕಾಯ್ತಾ ಇದ್ವಿ, ನಿಮ್ದು ಪ್ರತಿ ಸತಿ ನೀನು ವಾಟ್ಸಪ್ ನೋಡ್ತಾನೆ ಇದ್ದೆ, ನೀನು ಏನಾದ್ರು ಇಲ್ಲಿ ವಿಶ್ ಮಾಡ್ತೀಯ ಅಲ್ಲಿ ವಿಶ್ ಮಾಡ್ತೀಯ ಅಂತ, ನೀನು ಮಾಡೇ ಇಲ್ಲ, ನಿನಗೆ ಸೀರಿಯಸ್ನೆಸ್ ಇಲ್ಲ ನಿನ್ನ ಲೈಫಲ್ಲಿ, ನಾ ಹೇಳಿದ್ ಒಂದು ಕೆಲಸ ಇವಾಗಲೇ ಮಾಡಿಲ್ಲ, ಆಮೇಲೆ ಏನು ಮಾಡ್ತೀಯಾ? ಬಾ 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 ಸಾತ್ವಿಕತೆ ಇಲ್ಲ ರೀ. ತಾಮಸದವ್ರು ಇಬ್ರು, ಅದು ಯಾರು ಬಂದಿದ್ದಾರೆ ಆ ಗಂಡ, ಅದು ಯಾರು ಹುಡುಗ ಮತ್ತೆ ಅವ್ರ ಅಕ್ಕ ಯಾರಿದ್ದಾರೆ, ತಾಮಸ ಗುಣದವ್ರು ನೀವು. ಅದು ಏನು, ಅದ್ರ ಇನ್ನೊಂದು ಅಡಿಷನಲ್ ಏನು, ಅವ್ರ ಅಕ್ಕ ಡೈವರ್ಸ್ ಆಗಿ ಮನೇಲಿ ಕೂತಿದ್ದಾರೆ. ಅವಾಗ ಇನ್ನೂ ಅರ್ಥ ಆಯ್ತು ಇವರಿಬ್ರು ಎಂತ ವಿಚಿತ್ರದವರು ಅಂತ. ಅಂತ ಸಂಸಾರಕ್ಕೆಲ್ಲ ಹೋಗಿ ಸಿಗಾಕೊಂಡ್ಬಿಡ್ತೀವಿ ನಾವು. ನಮ್ಮ ಕಾಂಬಿನೇಷನ್ 160, ನಾನೇ ಹೇಳಿದ್ದೆ 160 ಬಂದಿದ್ಯಮ್ಮ, ಸ್ವಲ್ಪ ಕಟ್ ಆಗ್ತಕ್ಕ ಹುಷಾರಾಗಿರಿ. ನಮ್ಮ ಜಾತಕದಲ್ಲಿ ಅದಿದ್ರೆ ಆಟೋಮೆಟಿಕ್ ಇಂತಿಂತವರೇ ಹುಡ್ಕೊಂಡ್ ಬಂದ್ಬಿಡ್ತಾರೆ. ಅದನ್ನ ತಿಳ್ಕೊಂಡಾಗ ನಾವು ಎಚ್ಚೆತ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕಷ್ಟೆ. ಹೋಗಲು ಹೋದ್ರು ಹೋಗು ಅಷ್ಟೇ, ನೀನಿಲ್ಲ ಅಂದ್ರೆ ಇನ್ನೊಬ್ಬ ಸಿಗ್ತಾನೆ. ಹಂಗಿರ್ಬೇಕು ಲೈಫಲ್ಲಿ. ಹೆಣ್ಮಕ್ಳು ತಲೆನ್ನೇ ಕೆಡ್ಸ್ಕೊಬೇಡಿ. ಯಾರಾದ್ರೂ ಆ ದೋಷದಲ್ಲಿ ಪ್ರಾಬ್ಲಮ್ ಇದೆ, ನಿಮ್ಗೆ ಈ ನಕ್ಷತ್ರದ ದೋಷ ಇದೆ, ನೀವು ಹಂಗೆ ನಿಮ್ ನೆಗೆಟಿವ್ ಅಂತಂದ್ರೆ ಫಸ್ಟ್ ಹೆಣ್ಮಕ್ಳು ಹೇಳಿ, ನೀವೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರೋ ಗೆಟ್ ಲಾಸ್ಟ್ ಅನ್ನಿ, ಪರವಾಗಿಲ್ಲ ನಾನು ಆರಾಮಾಗಿದ್ದೀನಿ. ಒಂಟಿತನದಲ್ಲಿರ್ತಕ್ಕಂಥ ಆನಂದ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಸನ್ಯಾಸಿಗಳು ಆರಾಮಾಗಿದ್ದಾರೆ. ಸನ್ಯಾಸಿಗಳು ಏನು ಬರುವಾಗ ಒಂಟಿ, ಹೋಗ್ಬೇಕಾದ್ರೆ ಒಂಟಿ ಅಂತ ಹೇಳ್ತಾರಲ್ಲ, ಒಂಟಿತನದಲ್ಲಿ ಸುಖ ಇದೆ. ಭಗವಂತನ ಧ್ಯಾನ ಮಾಡ್ಕೊಂಡಿರ್ಬೋದು. ಜಂಟಿಯಲ್ಲಿ ಜಗಳವಿದೆ. ಸೊ ಹಾಗೆ ಈ ಧನುಸ್ಸು ಲಗ್ನದವ್ರಿಗೆ ಈ ರೀತಿ ಇರ್ತಕ್ಕಂಥದ್ದು. ಮತ್ತೆ ಹಾಗೆ ಈ ಆರೋಗ್ಯದಲ್ಲಿ ಒಳ್ಳೆ ಚೇತರಿಕೆ ಬರುತ್ತೆ. ಹಣಕಾಸು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಧನುರ್ ಲಗ್ನದವ್ರಿಗೆ ದಶಾಭುಕ್ತಿಗಳು ಸ್ವಲ್ಪ ಚೆನ್ನಾಗಿದ್ರೆ ಖಂಡಿತ ಇಲ್ಲಿ ನಾ ಹೇಳ್ತಕ್ಕಂಥದ್ದು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಉತ್ತಮ ಫಲ, ಫಸ್ಟ್ ಕ್ಲಾಸ್ ಆಗಿದೆ. ನೆಕ್ಸ್ಟ್ ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಬರ್ತಕ್ಕಂಥ ತೋರಿಸುತ್ತೆ. ಸ್ವಲ್ಪ ಸೋಂಬೇರಿತನ, ಆಲಸ್ಯ. ಬಟ್ ಆದ್ರೆ ಮಾರ್ಕ್ಸ್ ಚೆನ್ನಾಗಿ ತೆಗಿತಾರೆ, ಬಟ್ ನಾಟ್ ದಿ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್. ಅವ್ರ ಕೆಪಾಸಿಟಿಗೆ ತಕ್ಕನಾಗಿ ತೆಗಿಯಲ್ಲ, ಅದ್ರ ಕೆಪಾಸಿಟಿಗಿನ ಕಮ್ಮಿ ತೆಗಿತಕ್ಕಂಥದ್ದು ಗೋಚಾರ ಫಲದಲ್ಲಿ ಸ್ವಲ್ಪ ನೆಗೆಟಿವ್ ಇದೆ. ಸ್ವಲ್ಪ ಆಲಸ್ಯವನ್ನು ಬಿಟ್ಟು ಸ್ವಲ್ಪ ಚೆನ್ನಾಗಿ ಓದಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಬಹಳ ಕೇರ್ಫುಲ್ ಆಗಿರಿ. ಉದ್ಯೋಗ ಕಳ್ಕೊಳ್ತಕ್ಕಂಥ ಒಂದು ಪ್ರಮೇಯ ತೋರಿಸ್ತಾ ಇದೆ. ದಶಾಭುಕ್ತಿಗಳು ಅದೇ ಬಂದು ಅದೇ ಕಾಂಬಿನೇಷನ್ ತೋರಿಸ್ತಿದ್ರೆ ಡೆಫಿನೆಟ್ಲಿ ಉದ್ಯೋಗ ಹೋಗ್ತಕ್ಕಂಥದ್ದು ಸಡನ್ ಆಗಿ ಟರ್ನ್ ಆಫ್ ಈವೆಂಟ್ಸ್ ಅಂತ ಕರಿತೀವಿ. ಗೋಚಾರದಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ, ಬಹಳ ಕೇರ್ಫುಲ್ ಆಗಿರಿ. ಹಾಗೆ ಹಣ ಯಾರಿಗಾರು ಕೊಟ್ರೆ ವಾಪಸ್ ಬರಲ್ಲ. ನಾನು ಇದು ಯಾವಾಗಲೂ ಹೇಳ್ತಾ ಇರ್ತೀನಿ. ದಯಮಾಡಿ ಒಂದು ವಿಚಾರ ಎಲ್ಲರಿಗೂ ಒಂದು, ಈ ದುಡ್ಡಿನ ಸಹಾಯಕ್ಕೆ ಹೋಗ್ಬೇಡಿ ಯಾರನ್ನು. ಅವನಿಗೇನೋ ಅರ್ಜೆಂಟು, ಅವ್ರ ಹತ್ರ ಏನೋ ಒಂದು ಕೊಡಬೇಕು ಅಂತ ಯಾರ ಹತ್ರದಿಂದ ಯಾರೋ ಕೊಡಿಸೋದು ಅಥವಾ ನಿಮ್ ದುಡ್ಡು ಕೊಡೋದು ಮಾಡಬೇಡಿ. ಅವನಿಗೆ ಏನು, ನಿಮಗೆ ಆ ದುಡ್ಡು ಬರದೇ ಹೋದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಒಂದು ಮೆಂಟಾಲಿಟಿ ಇದ್ರೆ ಮಾತ್ರನೇ ಅದು ಕೊಡಿ. ಇದನ್ನ ಮನಸ್ಸಿಗೆ ಹಾಕೊಳ್ತಾರೆ. ಯಾಕಂದ್ರೆ ಯಾವಾಗ ನಿಮಗೆ 5-8-12 5-12 ಮತ್ತೆ 8-12 ಕಾಂಬಿನೇಷನ್ ನಡೀತಾ ಇರುತ್ತೋ ದುಡ್ಡು ಹೋಗ್ತಕ್ಕಂಥದ್ದು ನಮ್ಗೆ ಗೊತ್ತಾಗಲ್ಲ. ಬರ್ತಕ್ಕಂಥದ್ದು ನಮ್ಗೆಲ್ಲ ನೋಡ್ಕೊಳ್ತಾ ಇರ್ತೀವಿ, ಹೋಗ್ತಕ್ಕಂಥದ್ದೇ ನಮಗೆ ತಿಳ್ಕೊಳ್ಳಲ್ಲ. ಆ ಸಮಯದಲ್ಲಿ ನಾವು ಆ ಕಾಂಬಿನೇಷನ್ ಬಂದಿದೆ ಆಲೋಚನೆ ಮಾಡಬೇಕು. ಒಬ್ರಿಗೊಬ್ರು ಕೊಡ್ಸೋದು, ಅವ್ರು ಯಾರೋ ಬಂದ್ರು, ನೀನೇ ಶ್ಯೂರಿಟಿ, ನನಗೆ ನೀನೇ ಸೈನ್ ಮಾಡು, ಅವ್ರು ಕೊಡ್ತೀನಿ. ನೀವೇನೋ ದೊಡ್ಡ ಅಲ್ಲಿ ಬೋರ್ಡ್ ಹಾಕೊಳಕ್ಕೆ ನಿಮಗೆ ಶೀಲ್ಡ್ ಕೊಟ್ಬಿಡ್ತಾರೆ. ನಿಮ್ದು ಕಪ್ಪು, ಆ ಕಪ್ ಇರುತ್ತಲ್ಲ, ಆ ಕಪ್ ಕೊಟ್ಬಿಡ್ತಾರೆ ಫಸ್ಟ್ ನಿಮಗೆ. ನಮಗೆ ಕೊಡಿಸಿದ್ರು ಅಂತ ನಿಮ್ಗೆ ಏನು ಖುಷಿ, ನಮ್ಗೆ ಗೊತ್ತಿರೋರಿಗೆ ಪರಿಚಯ ಇರೋರು ಕೊಡಿಸ್ಬಿಟ್ಟೆ ಅಂತ ನಿಮಗೆ ಅವ್ರು ಕಪ್ ಕೊಡ್ತಾರೆ. ನಿಮ್ಗೆ ಗೊತ್ತಿಲ್ಲ, 1 ವರ್ಷ ಆದ್ಮೇಲೆ ಆ ಕಪ್ಪು ಚಿಪ್ ಆಗಿರುತ್ತೆ ಅಂತ. ನಿಮಗೆ ಕಪ್ ಚಿಪ್ ಆಗಿರುತ್ತೆ. ಏನಾದ್ರೂ ನಿಮಗೆ ನೀನ್ ಯಾರು ಅಂತ ಕೇಳ್ತಾರೆ, ಹೋಗಲ್ಲ ಕೊಡೋಲ್ಲ, ಏನ್ ಮಾಡ್ತೀಯ ಅಂತಾರೆ. ಕೇಳ್ಬೇಕಾರೆ ನಿಮಗೆ ಕಾಲಿಟ್ಕೊಂಡಿರ್ತಾರೆ, ದುಡ್ಡು ಕೊಡ್ಬೇಕು ಟೈಮಲ್ಲಿ ಕಾಲಿಟ್ಕೊಂಡಿರ್ತಾರೆ. ಅದೇ ನೀವು ದುಡ್ಡು ಕೇಳೋ ಟೈಮಲ್ಲಿ ನಿಮ್ದು ಅದೇ ಕಾಲನ್ನ ಎಳಿತಾರೆ. ಯಾರಿಗೂ ಕಲಿಯುಗದಲ್ಲಿ ಸಹಾಯ ಮಾಡಕ್ ಹೋಗ್ಬೇಡಿ. ಎಸ್ಪೆಷಲಿ ನಾನು ಬಿಸ್ನೆಸ್ಗೆ ಹಾಕ್ಬೇಕು, ಯಾವುದೋ ಜಮೀನು ತಗೊಳ್ತಾ ಇದ್ದೀನಿ, ಶಾರ್ಟೇಜ್ ಇದೆ, ಅದಕ್ಕೆ ಬೇಕು, ಈಗ ಇನ್ಯಾವುದೋ ಬರ್ತಾ ಇದೆ, ಈಗ ಹಿಂಗ್ ಕೊಟ್ಬಿಡ್ತೀನಿ ಅನ್ನೋರ್ದು. ಇವೆಲ್ಲ ನೀವು ಸ್ವಲ್ಪ ಆಲೋಚನೆ ಸಮಾಧಾನದಿಂದ, ಯಾಕಂದ್ರೆ ಗ್ರಹಗತಿಗಳು ನಮಗೆ ಹಾಳು ಮಾಡ್ತಾ ಇದ್ದಾವೆ. ಆದ್ರೆ ಗುರು ಆಗಿರ್ತಕ್ಕಂಥವನು ಒಂದು ವಿಚಾರನ ಹೇಳ್ತಾ ಇರಬೇಕು. ಅನ್ನದಾನಗಳು ಮಾಡಿ, ನಿಮ್ಗೇನಾದ್ರು ಬೇಜಾರಾಗಿ ಯಾರಿಗಾರು ಸಹಾಯ ಮಾಡ್ಬೇಕಾ, ಈ ಅನಾಥಾಶ್ರಮಕ್ಕೆ ಹೋಗಿ, ಅಲ್ಲೂ ಕಳ್ಳರ ಇದ್ದಾರೆ ಬಿಡಿ, ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಹಣವನ್ನು ಕೊಟ್ಟು ಅಲ್ಲಿ ಆರಾಮಾಗಿ ಅವ್ರಿಗೆ ಅನ್ನದಾನ ನೋಡಿ, ಒಂದು 10,000 20,000 ಹೋಯ್ತು ಅನ್ಕೊಳ್ಳಿ, ಒಳ್ಳೆ ಕಾರ್ಯಕ್ಕೆ ಹೋಯ್ತು ಅನ್ಕೊಳ್ಳಿ, ಬನ್ನಿ, ಒಳ್ಳೇದಾಗೇ ಆಗುತ್ತೆ. ಈ ಬೇಡದೇ ಇರೋರಿಗೆ, ಫ್ರೆಂಡ್ಸ್ಗೆ, ಕೆಲವರು ಲೇಡೀಸು ಯಾರಿಗೋ ಪಕ್ಕದ ಮನೆಯವ್ರಿಗೆ ಈ ಕೊಟ್ಬಿಡ್ತೀನಿ ಅಂತ ಗೋಲ್ಡ್ ಅದು ಅಷ್ಟೇ, ಒಳ್ಳೆ ನೆಕ್ಲೆಸ್ ನೋಡ್ಬಿಡ್ತಾರೆ, ಇದೊಂದು ಫಂಕ್ಷನ್ಗೆ ಹೋಗ್ಬಿಡ್ತೀನಿ ಅಂತ ತಗೊಂಡೋಗಿ ಹಾಕೊಂಡೋಗಿ 1 ವಾರ ಆದ್ರೂ ಕೊಡದಲೆ, 1 ವರ್ಷ ಆದ್ರೂ ಕೊಡದಲೆ, 5 ವರ್ಷನೂ ಕೊಟ್ಟಿಲ್ದೇ ಇರೋರು ಬೇಕಾದಷ್ಟು ಜನ ಇದ್ದಾರೆ.
ಎಲ್ಲೋ ಒಂದು ಕೇಸಲ್ಲಿ ಕಳೆದೋಗಿದೆ ಅಂತ ಹೇಳ್ತಾರೆ, ಒಂದು ಕೇಸಲ್ಲಿ ಬೀರುಲ್ ಇಟ್ಟಿದ್ದೀನಿ, ನಮ್ಮ ಗಂಡ ತೆಗಿಯಕ್ಕಾಗ್ತಲ್ಲ, ಹೇಳ್ತೀನಿ ಒಂದು ವಾರ 10 ದಿವಸ, ಇವ್ರ ಪಾಪ ಕೊಡ್ತಾರೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಗಂಡಂಗೆ ಹೇಳಿದ್ರೆ ಬೈತಾರೆ, ಯಾಕೆ ಕೊಟ್ಟೇನಿ ಅಂತ ಹೊಡಿತಾರೆ ಕೊಡ್ಸಿರೋದ್ರಲ್ಲಿ. ಎಲ್ಲ ಈ ಥರ ಚಿತ್ರ ವಿಚಿತ್ರ ಜನಗಳನ್ನ ನಂಬಕ್ಕೆ ಹೋಗ್ಬೇಡಿ. ವೆರಿ ಡೇಂಜರಸ್ ಜನಗಳು. ಸಣ್ಣ ವಿಚಾರದಲ್ಲಿ ಕಲಿಯುಗದಲ್ಲಿ ಇದನ್ನು ಹೇಳ್ತಾನೇ ಇರಬೇಕು. ಕಲಿಯುಗ ಸರೋಗ್ಬೇಕು ಅಂತಂದ್ರೆ ಇಂಥದ್ದು ಹೇಳ್ತಾನೇ ಇರಬೇಕು. ವೆರಿ ನೆಗೆಟಿವ್. ದುಡ್ಡು ಮಾಡಕ್ಕೆ ನಿಂತಿದ್ದಾರೆ ಜನ ಅಂತಂದ್ರೆ ಯಾವ ಲೆವೆಲ್ ಬೇಕಾದ್ರೂ ನಿಂತ್ಕೊಂಡ್ಬಿಟ್ಟಿದ್ದಾರೆ, ದೇವ್ರನ್ನೂ ಹಾಳು ಮಾಡ್ಬಿಡ್ತಾರೆ. ಗುರುಗಳನ್ನ ಬಿಟ್ಟಾಕಿ, ಮನುಷ್ಯರನ್ನ ಬಿಟ್ಟಾಕಿ, ತಂದೆ ತಾಯಿನ ಬಿಟ್ಟಾಕಿ, ಎಲ್ಲರನ್ನ ಬಿಟ್ಟಾಕಿ ದೇವ್ರನ್ನೂ ಹಾಳು ಮಾಡಕ್ ನಿಂತ್ಬಿಟ್ಟಿರ್ತಾರೆ. ದೇವರ ಹೆಸರಲ್ಲಿ ದೊಂಬರಾಟ ಆಡಕ್ಕೆ ಶುರು ಮಾಡ್ಬಿಡ್ತಾರೆ. ವೆರಿ ಡೇಂಜರಸ್ ಕಾಂಬಿನೇಷನ್. ಸೊ ಸಾಧ್ಯವಾದಷ್ಟು ಸ್ವಲ್ಪ ಕೇರ್ಫುಲ್ ಆಗಿರಿ. ಹಣ ಕಳ್ಕೊಳ್ತಕ್ಕಂಥ ತೋರಿಸ್ತದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗೆ ವಿಶೇಷವಾಗಿ ಒಂದು ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ, ಆರೋಗ್ಯದಲ್ಲಿ ಅನುಕೂಲಕರ. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದವ್ರಿಗೆ ಎಜುಕೇಶನ್ ಅಂತೂ ಎಕ್ಸಲೆಂಟ್ ಆಗಿ ಮಾಡ್ತೀರಾ, ಟೆನ್ಷನೇ ಇಲ್ಲ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಚೇಂಜ್ ಆಫ್ ಜಾಬ್ ಸ್ವಲ್ಪ ಕಂಡ್ರು ಕೂಡ ಇಲ್ಲೂ ಕೂಡ ಅನುಕೂಲ, ಹೋಗಿರೋ ಕಡೆಗೂ ಅನುಕೂಲವಾಗಿ ತೋರಿಸ್ತಾ ಇದೆ. ಬಿಸ್ನೆಸ್ ಅಂತ ಇರ್ತವ್ರಿಗೆ ಸ್ವಲ್ಪ ಒಳ್ಳೆ ಒಂದು ಲಾಭ ಬರ್ತಕ್ಕಂಥ ತೋರಿಸ್ತಾ ಇದೆ. ಯಾರು ಸ್ವಲ್ಪ ಮನೆ ವಿಚಾರ ಅಥವಾ ವಾಹನ ವಿಚಾರ ಖರೀದಿ ಮಾಡಬೇಕು ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಫಲ. ತಾತ ಅಜ್ಜಿಯಿಂದ ಏನಾದ್ರು ಆಸ್ತಿ ಬರಬೇಕು, ಒಂದು ಮಾತುಕತೆಯಿಂದ ನಿಮಗೆ ಜಯ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸಾಧಾರಣ ಫಲ, ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ದೀರ್ಘಕಾಲ ಆರೋಗ್ಯ ಇದ್ರೂ ಕೂಡ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಉತ್ತಮ ಫಲನೇ ಅಂತ ಹೇಳ್ಬೋದು. ಕೊನೆಯದಾಗಿ ಮೀನಲಗ್ನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆದರೂ ಕೂಡ ಕೊನೆಯಲ್ಲಿ ಜಯ ಆಗ್ತಕ್ಕಂಥದ್ದು. ಸೊ ಆಲಸ್ಯ ಬೇಡ, ಟೆನ್ಷನ್ ತಗೋಬೇಡಿ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ. ದಶಾಭುಕ್ತಿಗಳಲ್ಲಿ ಶುಕ್ರ ಇದ್ದರೆ ಮಾತ್ರನೇ ನಾ ಹೇಳ್ತಕ್ಕಂಥ ಫಲ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಪ್ರಮೋಷನ್ ಸಿಗ್ತಕ್ಕಂಥ ಸಮಯ ತೋರಿಸ್ತಾ ಇದೆ, ಒಳ್ಳೆ ಬಡ್ತಿ ತೋರಿಸ್ತಾ ಇದೆ. ಆದ್ರೆ ವಿತ್ ಟೆನ್ಷನ್. ಕೊಟ್ರಪ್ಪ ಇಷ್ಟೊಂದು ಟೆನ್ಷನ್ ಇದು ಅಂತ ಬರ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆಯಿಂದ ಅಭಿವೃದ್ಧಿ, ಟೆನ್ಷನ್ ಇಂದ ಸ್ವಲ್ಪ ಅಭಿವೃದ್ಧಿ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಜಾಸ್ತಿ ಇರುತ್ತೆ, ಅಹಂ ಜಾಸ್ತಿ ಇರುತ್ತೆ, ಗಲಾಟೆಗಳು ಜಾಸ್ತಿ ಇರುತ್ತೆ, ವೈಮನಸ್ಯ ಜಾಸ್ತಿ ಇರುತ್ತೆ, ಸ್ವಲ್ಪ ನಾನು ಅನ್ನೋದು ಸ್ವಲ್ಪ ಹೆಚ್ಚಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ವಿವಾಹದಲ್ಲಿ ಮತ್ತೆ ಸಂಸಾರದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರೋದು ಉತ್ತಮವಾಗಿರ್ತಕ್ಕಂಥ ಫಲ. ಮತ್ತೆ ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದು, ಸ್ವಲ್ಪ ಇಮ್ಯುನಿಟಿ ಪವರ್ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಒಳ್ಳೆ ಆಹಾರ, ವ್ಯಾಯಾಮ ಉತ್ತಮವಾಗಿರ್ತಕ್ಕಂಥ ಫಲ ತೋರಿಸುತ್ತೆ. ಅದೇ ರೀತಿ ಇನ್ನು ಮಿಕ್ಕ ಎಲ್ಲ ವಿಚಾರದಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ. ಇಷ್ಟು ಶುಕ್ರನ ವಿಚಾರ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಹೇಳಿದ್ದು, ನಾನು ಕೆಲವು ವಿಚಾರಗಳೆಲ್ಲ ಹೇಳಿದ್ದೀನಿ, ಇವತ್ತು ಕಾಲ್ಸ್ ತಗೊಂಡಿಲ್ಲ. ದಯವಿಟ್ಟು ಒಂದು ಮಾತು ಹೇಳ್ತೀನಿ ಕೇಳಿ. ಇನ್ನೊಬ್ಬರ ಬಗ್ಗೆ ಏನು ಆಡೋದು ಬೇಡ, ಶುಕ್ರ ಬೇಡ ಆಗ್ತಾನೆ. ಒಂದೊಂದು ಗ್ರಹನೂ ನಾವು ಹೇಗೆ ಮಾತಾಡ್ತೀವೋ ಬೇಡ ಆಗ್ತಾನೆ. ನಾವೇನಾದ್ರು ನೆಗೆಟಿವ್ ಹೇಳಿದ್ರೆ ಗುರು ಬೇಡ ಆಗ್ತಾನೆ. ಒಬ್ಬರ ಬಗ್ಗೆ ಸುಳ್ಳು ಹೇಳಿ ಸುಳ್ಳು ಪ್ರಚಾರ ಮಾಡಿದ್ರೆ ಗುರು ಬೇಡ ಆಗ್ತಾನೆ. ಇದು ಗುರು ಎಕ್ಸ್ಪಾನ್ಸಿವ್ ಗ್ರಹ. ಸೊ ನಮ್ಮ ಒಂದು ನಕ್ಷತ್ರ ನಾಡಿ ಕಲೀರಿ. ಡಿಸೆಂಬರ್ 4ನೇ ತಾರೀಕಿದೆ. ಕಲ್ತು ನಮ್ದ್ರಲ್ಲಿ ಏನೇನಿದೆ ನೋಡ್ಕೊಂಡು ಅದಕ್ಕೆ ಏನೇನು ಸಣ್ಣ ಪರಿಹಾರ ಮಾಡ್ಕೋಬೇಕು, ಜೀವನ ತೃಪ್ತಿಯಾಗಿ ಇಟ್ಕೊಳ್ಳೋಕ್ಕೆ ಖಂಡಿತ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀನಿ. ನೀವು ಬನ್ನಿ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಕ್ಲಾಸು, ನಿಮಗೆ ಆಶ್ಚರ್ಯ ಆಗ್ತಕ್ಕಂಥದ್ದು. ನನಗೆ ಆಗುತ್ತೋ ಇಲ್ವೋ ಅಂತ ಅನುಮಾನದಿಂದ ಇದ್ರೆ ಆ ಗ್ರಹಗತಿಗಳು ನಿಮಗೆ ಇನ್ನೂ ಸ್ವಲ್ಪ ಗೊತ್ತಾಗಬಾರ್ದು ಜೀವನದ ರಹಸ್ಯ ಅಂತ ಹೇಳಿ ತಡೆ ಹಿಡಿತಾ ಇದೆ. ಗುರು ಆಗಿ ನಿಮಗೆ ಕಾಲ್ಫರ್ ಮಾಡ್ತಾ ಇದ್ದೀನಿ. ಬನ್ನಿ ಡಿಸೆಂಬರ್ 4. ಹಾಗೆ ನಮ್ಮ ವಿದ್ಯಾರ್ಥಿಗಳು ಯಾರು ಇದ್ದಾರೆ, ನವೆಂಬರ್ 14ನೇ ತಾರೀಕು ನಮ್ಮ ರಾಜ್ಯ ಮಟ್ಟದ ಸಮಾವೇಶ ಇದೆ. ಸೊ ಎಲ್ಲರಿಗೂ ಕೂಡ ಕೈಲಾಶ ಯಂತ್ರ ಕೊಡ್ತಾ ಇದ್ದೀನಿ. ನಮ್ಮ ಸಂಸ್ಥೆ ವತಿಯಿಂದ ಕೈಲಾಶ ಯಂತ್ರ ಬರುತ್ತೆ. ಮತ್ತೆ ಎಲ್ಲರಿಗೂ ಕೂಡ ಮೆಡಲ್ ಕೊಡ್ತಾ ಇದೀವಿ. ಜಿಂಕ್ ಮೆಡಲ್ ಕೊಡ್ತಾ ಇದೀವಿ. ಅದರಲ್ಲಿ ISO ಸರ್ಟಿಫೈಡ್ ಮೆಡಲ್ ಅಂತ ಕರಿತೀವಿ. ಅದ್ರ ಜೊತೆಗೆ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಪರಿಸರ ಉಳಿಸಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಬರ್ತಕ್ಕಂಥ ಎಲ್ಲ ಜನಗಳಿಗೂ ಒಂದು ಒಳ್ಳೆ ನವಗ್ರಹಗಳ ಸಸಿ, ಅರಳಿ ಮರ ಇರ್ಬೋದು, ಹತ್ತಿ ಮರ ಇರ್ಬೋದು, ಔದುಂಬರ ಮರ ಇರ್ಬೋದು, ಕಗ್ಗಲಿ ಮರ ಇರ್ಬೋದು, ಅದು ಬೆಳೀತಕ್ಕಂಥದ್ದು ಆಗ್ತಕ್ಕಂಥ ಸಸಿಗಳನ್ನ ಎಲ್ಲರಿಗೂ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀನಿ. ಸೊ ಅನೇಕ ಜ್ಯೋತಿಷ್ಯ ವಿಚಾರಗಳು ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನೊಬ್ಬರೇ ಅಲ್ಲ, ಅನೇಕ ವಿದ್ವಾಂಸರು ಬಂದು
ಅಲ್ಲಿ ಜ್ಯೋತಿಷ್ಯದಲ್ಲಿ ಅವ್ರಿಗೆ ಗೊತ್ತಿರತಕ್ಕಂಥ ಅನೇಕ ವಿಚಾರಗಳನ್ನ ಅಲ್ಲಿ ನಿಮ್ಮಲ್ಲಿ ಕೆಲವು ವಿಚಾರಗಳನ್ನ ಆ ಒಂದು ಜ್ಞಾನದ ರೂಪದಲ್ಲಿ ಅಲ್ಲಿ ನಿಮಗೆ ಅರ್ಧ ಗಂಟೆ ಪಾಠವನ್ನು ಮಾಡ್ತಾರೆ. ಒಂದು 4 ರಿಂದ 5 ಜನ ಬರ್ತಾ ಇದ್ದಾರೆ, ಪಾಠವನ್ನು ಮಾಡ್ತಾ ಇದ್ದಾರೆ. ಸೊ ನನ್ನ ಜ್ಞಾನ ಅವರ ಜ್ಞಾನ ತಗೊಂಡು ಈ ಒಂದು ಸಮಾವೇಶನ ಯಶಸ್ವಿಗೊಳಿಸಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಒಂದು ವಿಟಿ ಒಂದು ಪ್ಲೇ ಮಾಡ್ತಾರೆ, ದಯವಿಟ್ಟು ಆ ವಿಟಿ ಪ್ಲೇ ಮಾಡಿಕೊಂಡು ನಾವು ಕಾರ್ಯಕ್ರಮ ಮುಗಿಸೋಣ. ನೋಡಿ ಅಲ್ಲಿ ಇವರಿಗೆ ಓಕೆ, ಕಾರ್ಯಕ್ರಮದ ಮುಗಿಸ್ತಕ್ಕಂಥ ಒಂದು ಸಮಯ. ಮತ್ತೆ ಮಂಡೇ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಂಡೇ ಒಂದು ವಿಶೇಷ ಅತಿಥಿ ಬರ್ತಾರೆ, ನೋಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. ಸರ್ವೇ ಜನ ಸುಖಿನೋ ಭವಂತು.